ಶ್ರೀ ಶ್ರೀ ವಿಶ್ವಪ್ರಿಯತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸ್ತೇನೆ. ಪರ್ಯಾಯ ಶ್ರೀಪಾದಂಗಳರಾಗಿರತಕ್ಕ ಶ್ರೀ ಸೌದೆ ವಾದಿರಾಜ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸ್ತೇನೆ. ಉಡುಪಿಯ ಜಿಜ್ಞಾಸುಗಳಿಗೆ ತಮ್ಮ ಪ್ರವಚನಾದಿಗಳ ಮೂಲಕ ಧರ್ಮಪ್ರಜ್ಞೆಯನ್ನು ಮೂಡಿಸಿರತಕ್ಕಂತಹ ಅದಮಾರಿ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಿಯತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸುತ್ತಾ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ತಮ್ಮ ಪರ್ಯಾಯ ಕಾಲದಲ್ಲಿ ಈ ಒಂದು ಜ್ಞಾನಸತ್ರವನ್ನು ಹಮ್ಮಿಕೊಂಡಿರತಕ್ಕ ಪರಮಪೂಜ್ಯರಾದ ಶ್ರೀ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಭಗವದ್ಭಕ್ತರಾದ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾರಾಯಣ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತೇದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮಹೃದಾ ಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಭಾಗವತಕ್ಕೆ ಕೊಟ್ಟ ಮೊದಲಿನ ನಾಮ ಸ್ವಾನುಭಾವಂ ಎನ್ನುವುದನ್ನು ನಿನ್ನೆ ದಿವಸ ನೋಡಿದ್ದೆವು. ಸ್ವಾನುಭವ ಅಂದರೆ ಭಗವಂತ ಅಂತ ಭಗವಂತನಿಗೆ ಸಂಬಂಧಪಟ್ಟಂಥ ಗ್ರಂಥ ಸ್ವಾನುಭಾವ. ದೇವರಿಗೆ ಸ್ವಾನುಭವ ಹೆಸರು ಏಕೆ ಎನ್ನುವುದನ್ನು ನೋಡಿದ್ದೆವು. ಸ್ವ ಅನುಭವತಿ, ಸ್ವಾನುಭವ ತನ್ನದ್ದನ್ನೇ ಅನುಭವಿಸ್ತಾನೆ, ಇನ್ನೊಬ್ಬರದ್ದನ್ನು ತಾನು ಅನುಭವಿಸುವುದಲ್ಲ, ತನ್ನದ್ದನ್ನು ತನ್ನದು ಅಂತಲೇ ಅನುಭವಿಸ್ತಾನೆ. ಹಾಗಾದರೆ ತನ್ನದ್ದನ್ನು ತನ್ನದು ಅಂತ ಇದು ಸ್ವ ಎನ್ನುವುದಕ್ಕರ್ಥ. ಮೂರನೇದ್ದು ಸ್ವ ತಾನೇ ಅನುಭವಿಸ್ತಾನೆ, ಇನ್ನೊಬ್ಬರಿಂದಾಗಿ ಅನುಭವಿಸುವುದಲ್ಲ. ಆದ್ದರಿಂದ ಭಗವಂತನನ್ನು ಸ್ವಾನುಭವ ಎನ್ನುವ ಶಬ್ದದಿಂದ ಕರೆದರು. ತನ್ನದ್ದನ್ನೇ ಅನುಭವಿಸುವುದು, ಇನ್ನೊಬ್ಬರ
ನಮ್ಮ ಸುಖವನ್ನು ಭಗವಂತ ಅನುಭವಿಸುವುದಲ್ಲ, ಅವ ಅನುಭವಿಸುವುದು ಅವನದ್ದೇ ಸುಖವನ್ನು ಅನುಭವಿಸ್ತಾನೆ. ನಮ್ಮ ಸುಖ ಏನು ಜುಜುಬಿ, ಆ ಸುಖವನ್ನು ಯಾಕೆ ಅನುಭವಿಸ್ತಾನೆ? ಆದ್ದರಿಂದ ತನ್ನದ್ದನ್ನೇ ಅನುಭವಿಸ್ತಾನೆ, ಸ್ವಾನುಭವ. ನಾವೆಷ್ಟೋ ಸಂದರ್ಭದಲ್ಲಿ ಇನ್ನೊಬ್ಬರದ್ದನ್ನು ನಾವು ಅನುಭವಿಸುವುದು ಅಂತುಂಟು. ಈ ಗೆದ್ದಲು ಮನೆ ಕಟ್ಟುವುದು, ಅದನ್ನು ಸರ್ಪ ಅನುಭವಿಸುವುದು. ಗೆದ್ದಲು ಮನೆ ಕಟ್ಟುವುದು ಅಂದರೆ ಹುತ್ತ ಉಂಟಲ್ಲ, ಹುತ್ತ ಏನು ಸರ್ಪಗಳೇ ಹುತ್ತ ತಯಾರು ಮಾಡೋಲ್ಲ. ಮತ್ತೆ ಗೆದ್ದಲು ಒಳ್ಳೆ ರೀತಿಯಲ್ಲಿ ಮನೆ ಮಾಡುತ್ತೆ, ಗಟ್ಟಿಮುಟ್ಟಾದ ಮನೆ ಮಾಡುತ್ತೆ. ಎಲ್ಲ ಆದಮೇಲೆ ಸರ್ಪ ಹೋಗಿ ಆ ಮನೆಯಲ್ಲಿ ಒಳ್ಳೆ ಚೆನ್ನಾಗಿ ವಾಸ ಮಾಡುತ್ತೆ. ಹಾಗಾದರೆ ಏನದು? ಇನ್ನೊಬ್ಬರದ್ದನ್ನು ಮತ್ತೊಬ್ಬರು ಅನುಭವಿಸುವುದು. ದೇವರು ಹಾಗಲ್ಲ, ತನ್ನದ್ದನ್ನೇ ತಾನು ಅನುಭವಿಸ್ತಾನೆ. ಹಾಗಾದರೆ ಸ್ವಾನುಭವ, ತನ್ನದ್ದನ್ನೇ, ಇನ್ನೊಬ್ಬರದ್ದನ್ನು ತಾನು ಅನುಭವಿಸುವುದಲ್ಲ. ಆದ್ದರಿಂದ ಭಗವಂತ ಸ್ವಾನುಭವ. ಇದು ಒಂದಾಯಿತು. ಇನ್ನೊಂದು ಸಂದರ್ಭದಲ್ಲಿ ಹೇಗಿರುತ್ತೆ ಅಂತಂದ್ರೆ, ಅದೇ ಇನ್ನೊಬ್ಬರದ್ದನ್ನು ತಾನು ಅನುಭವಿಸುವುದಿಲ್ಲ. ನಾವೆಲ್ಲ ಇನ್ನೊಬ್ಬರದ್ದನ್ನು ಅನುಭವಿಸುವುದು ಅಂತುಂಟು. ಇನ್ನು ತನ್ನದ್ದನ್ನೇ ತಾನು ಅನುಭವಿಸುವುದಿಲ್ಲ, ಅದನ್ನು ಇನ್ನೊಬ್ಬರದ್ದು ಅಂತ ತಾನು ಅನುಭವಿಸುವುದು. ಯದ್ಯಪಿ ಅದು ತನ್ನದು, ಯದ್ಯಪಿ ಆ ವಸ್ತು ತನಗೆ ಸೇರಿದ್ದು, ಆದರೆ ಅದು ಇನ್ನೊಬ್ಬರದ್ದು ಅಂತ ತಾನು ಅನುಭವಿಸುವುದು, ಇನ್ನೊಬ್ಬರದ್ದು ಅಂತ ತಾನು ತಿಳ್ಕೊಳ್ಳುವುದು. ಇದು ದೇವರಲ್ಲಿಲ್ಲ. ತನ್ನದ್ದನ್ನು ತನ್ನದು ಅಂತಲೇ ತಿಳ್ಕೊಳ್ತಾರೆ. ಯಾರೋ ನಿಮ್ಮ ಮನೆಗೆ ಬರ್ತಾರಲ್ಲ ಸ್ವಾಮಿಗಳನ್ನು ನೀವು ಕರೀತೀರಿ, ಸ್ವಾಮಿಗಳು ಬರ್ತಾನೆ ಇರ್ತಾರೆ. ಆವಾಗ ನೀವು ಪಾದ ಪೂಜೆ ಎಲ್ಲ ಆಗುವಾಗ ಒಂದು ಮಾತು ಹೇಳ್ತೀರಿ, ಸ್ವಾಮಿ ಇದೆಲ್ಲ ನಿಮ್ಮದೇ ಅಂತ. ನಿಮ್ಮದೇ ಅಂತ ನೋಡೋಣ, ಆ ಸ್ವಾಮಿಗಳಲ್ಲಿದ್ದದ್ದೇನಾದರೂ ಹಿಡ್ಕೊಳ್ಳಿ, ಕೊಟ್ಟದ್ದನ್ನು ಮಾತ್ರ ಹಿಡ್ಕೊಂಡು ಹೋಗಬೇಕು ಅಂತ ಬೈದೇ ಬಿಡ್ತಾನೆ ಅಲ್ಲಿ. ಹಾಗಾದ್ರೆ ಅದು ಏನಲ್ಲಿ ಅಲ್ಲಿ ಪ್ರಸಂಗ, ಎಂತಹ ಪ್ರಸಂಗ ಅದು? ಯದ್ಯಪಿ ಅದು ತನ್ನದು, ಆದರೆ ಏನಂತ ಇದ್ದಾನೆ? ಸ್ವಾಮಿ ಇದೆಲ್ಲ ನಿಮ್ಮದೇ. ಬರ್ತೀರಿ, ಸ್ವಾಮಿ ಛತ್ರ ಬಹಳ ಚೆನ್ನಾಗಿ ಉಂಟು, ನಾನಂದೆ ನಿಮ್ಮದೇನೇ ಛತ್ರ ಅಂತ. ಅಲ್ಲೇ ಠಿಕಾಣಿ ಹುಡುವುದಲ್ಲ, ಯಾಕೆ ಇನ್ನೊಮ್ಮೆ ಬರ್ಬೇಕವ. ಹಾಗಾದ್ರೆ ಇದೆಲ್ಲ ಅಂತಂದ್ರೆ ನನ್ನದ್ದು, ಅದನ್ನು ಇನ್ನೊಬ್ಬರದ್ದು ಅಂತ ನಾವು ತಿಳ್ಕೊಳ್ಳೋದು. ದೇವರು ಹಾಗೂ ಮಾಡೋಲ್ಲ, ತನ್ನದ್ದನ್ನು ತನ್ನದು ಅಂತ ತಿಳ್ಕೊಳ್ತಾನೆ, ತನ್ನದ್ದನ್ನು ತನ್ನದು ಅಂತ ಅನುಭವಿಸ್ತಾನೆ. ಹೇಗೆ ಅನುಭವಿಸ್ತಾನೆ? ತಾನೇ ಸ್ವತಂತ್ರನಾಗಿ ಅನುಭವಿಸ್ತಾನೆ. ಇನ್ನೊಬ್ಬರ ಒತ್ತಾಯಕ್ಕೆ ಮಣಿದು ಭಗವಂತ ಅನುಭವಿಸುವುದಲ್ಲ. ಸ್ವಾತಂತ್ರ್ಯ ಉಂಟು ಅವನಿಗೆ ಅನುಭವಿಸಲಿಕ್ಕೆ, ಬೇಕಾದ್ರೆ ಅನುಭವಿಸ್ತಾನೆ, ಬೇಡದಿದ್ರೆ ಬಿಡ್ತಾನೆ. ನಮಗೆ ಹಾಗಲ್ಲ, ಬೇಡ ಅಂದ್ರೂ ಕೆಲವು ಸಲ ಅನುಭವಿಸುವ ಪ್ರಸಂಗ ಬರುತ್ತೆ, ಬೇಕು ಅಂತಂದ್ರೂ ಅನುಭವಿಸಲಿಕ್ಕೆ ಸಿಗೋಲ್ಲ. ಹಾಗಾದ್ರೆ ಸ್ವಾನುಭವ, ಭಗವಂತನನ್ನು ಈ ರೀತಿ ಉಪಾಸನೆ ಮಾಡುವುದರಿಂದ ನಮಗೆ ಜೀವನದಲ್ಲಿ ಸಿಗುವ ಲಾಭಗಳನ್ನು ಶಾಸ್ತ್ರಕಾರರು ಕೊಡ್ತಾರೆ. ತನ್ನದ್ದನ್ನೇ ತನ್ನದು ಅಂತಲೇ ತಾನಾಗಿಯೇ ಅನುಭವಿಸುವುದಕ್ಕೆ ಸ್ವಾನುಭವ ಅಂತ ಹಾಗಾದ್ರೆ ಒಂದು ಸ್ವ ಎನ್ನುವುದು ಮೂರು ರೀತಿಯಲ್ಲಿ ತೆರೆದುಕೊಳ್ಳುತ್ತೆ. ತನ್ನದು, ತಾನೇ ತನ್ನದ್ದೇ, ತನ್ನದು ಅಂತಲೇ ತಾನೇ ಅಂದ್ರೆ ಸ್ವತಂತ್ರವಾಗಿ ಅನುಭವಿಸುವುದಕ್ಕೆ ಭಗವಂತನಿಗೆ ಸ್ವಾನುಭವ ಎನ್ನತಕ್ಕಂಥ ಹೆಸರು ಬಂದಿದೆ. ಇಂತಹ ಭಗವಂತನನ್ನು ಯಾವ ಶಾಸ್ತ್ರ ಕೊಡುತ್ತೋ ಅಂತಹ ಶಾಸ್ತ್ರಕ್ಕೆ ಸ್ವಾನುಭಾವ ಎನ್ನತಕ್ಕಂಥ ಹೆಸರನ್ನು ನಿನ್ನೆ ದಿವಸ ನೋಡಿದ್ದೆವು. ಎರಡನೇ ಹೆಸರು ಭಗವಂತನಿಗೆ, ಎರಡನೇ ಹೆಸರು ಭಾಗವತಕ್ಕೆ ಅಖಿಲ ಶ್ರುತಿ ಸಾರಂ ಎನ್ನುವುದನ್ನು ಕೂಡ ನಿನ್ನೆ ದಿವಸ ನೋಡಿದ್ದೆವು. ಸಮಸ್ತ ವೇದಗಳ ಸಾರ, ಸಮಸ್ತ ವೇದಗಳಲ್ಲಿ ಸರತಿ, ಸರತಿ ಶಬ್ದಕ್ಕೆ ಸಂಚಾರ ಅಂತ ಅರ್ಥ. ಸಮಗ್ರ ವೇದ ನಮಗೆ ಸಿಕ್ಕಿದ್ದು ಸಿಗದೇ ಇದ್ದದ್ದು ಎರಡೂ ರೀತಿಯ ವೇದಗಳಲ್ಲಿ ಸರತಿ ಸಂಚಾರ ಮಾಡುತ್ತಂತೆ ಭಾಗವತ. ಆದ್ದರಿಂದ ಇದಕ್ಕೆ ಅಖಿಲ ಶ್ರುತಿ ಸಾರ ಶಬ್ದಕ್ಕೆ ಸರತಿ ಅಂತ ಹೆಸರು. ಸಾರ ಶಬ್ದಕ್ಕೆ ಸಂಚಾರ ಅಂತ ಅರ್ಥ, ಸರಣ ಅಂತ ಅರ್ಥ. ಸಾರು ಸರ್, ಈಗ ಒಂಚೂರು ಹೇಳಿದಾಗ ನಿಮಗೆಲ್ಲ ನೆನಪಾಯ್ತು ಬಿಡಿ. ಅವನು ನಿಮ್ಗೆ ಸರ್ ಅಂತ ಯಾಕೆ ಕರೆಯೋದು? ಸರತಿ, ತರಗತಿಯಲ್ಲಿ ಆಚೆ ಹೋಗುತ್ತಾನೆ ಇರಬೇಕು. ಕುರ್ಚಿಯಲ್ಲಿ ಕೂತ್ರೆ ಅವ್ನು ನಾಲಾಯಕ್, ಅವ ಮೇಷ್ಟ್ರ ಆಗ್ಲಿಕ್ಕೆ ನಾಲಾಯಕ್. ಯಾಕೆ ತೂಕಡಿಸ್ತಾನೆ ಅಂತೆ. ಆವಾಗ ಶಿಷ್ಯ ಹೇಳ್ತಾನೆ ಅಂತೆ, ಏನು ಕುಳಿತು ಪಾಡಲು ಮಲಗಿ ಕೇಳುವ ಅಂತ ಶಿಷ್ಯ ಅಂದೇ ಬಿಡ್ತಾನೆ. ಹಾಗಾದ್ರೆ ತಿರುಗಿ ಪಾಡಲು ಕುಳಿತು ಕೇಳುವ ಶಿಷ್ಯ. ಹಾಗಾದ್ರೆ ನನ್ನ ಗುರುಗಳಲ್ಲಿ, ಆದ್ರಿಂದಲೇ ನಮ್ಮ ಕೆಲವು ಅಧ್ಯಾಪಕರುಗಳಿಗೆ ನನ್ನ ಗುರುಗಳು ಅಂತಂದ್ರೆ ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಯಾವ ತರಗತಿಯಲ್ಲಿಯೂ ಕೂಡ ಕುರ್ಚಿ ಇಲ್ಲ ನಮ್ಮ ಶಾಲೆಗಳಲ್ಲಿ, ಮತ್ತೆ ಮೇಜು ಮಾತ್ರ. ಆ ಮೇಜಿನ ಮೇಲೆ ಹತ್ತಿ ಕೊಡೋಲ್ಲ ಅಧ್ಯಾಪಕ. ಯಾಕೆ? ಆವಾಗ ಮಕ್ಕಳು ಕಪಿ ಎಂದು ಬಿಡಿದೆ, ಯಾಕೆ ಎತ್ತರ ತುಂಬಾ ಉಂಟದು. ಆದ್ರಿಂದ ಒಂದು ಕುರ್ಚಿ ಇಲ್ಲ, ಅವ ತಿರುಗುತ್ತಾನೆ ಇರಬೇಕು. ಸರತಿ ಇತಿ ಸರ್ ಅಂತಲ್ವೋ, ವೇಗವಾಗಿ ಸರಿದ್ರೆ ಸಾರು ಅಷ್ಟೇ. ಎಲೆಗೆ ಹಾಕಿದಾಗ ಸರಕ್ಕನೆ ಹೋಗುತ್ತೆ ಅದು. ಹಾಗಾದ್ರೆ ಸರತಿ, ಸರತಿ ಅಂದ್ರೆ ಸಂಚಾರ ಮಾಡುತ್ತೆ ಅಂತ ಅರ್ಥ ಅಲ್ವೋ.
ಅಖಿಲ ಶ್ರುತಿ ಸಾರಂ. ಸಮಸ್ತ ವೇದಗಳಲ್ಲಿ ಭಾಗವತ ಸಂಚಾರ ಮಾಡುತ್ತೆ. ಆದ್ರಿಂದ ಭಾಗವತದ ಹೆಸರು ಅಖಿಲ ಶ್ರುತಿ ಸಾರಂ. ಇದಕ್ಕೆ ನಿನ್ನೆ ದಿವಸ ತುಂಬಾ ನೋಡಿದೆವು ನಾವು. ಗಾಯತ್ರಿಯ ವ್ಯಾಖ್ಯಾನ ರೂಪದ ಮೂಲಕ ನಾವು ನೋಡಿದೆವಲ್ಲೋ, ಧಿಯೋ ಯೋನ ಪ್ರಚೋದಯಾತ್ ಎನ್ನತಕ್ಕಂಥ ಒಂದು ಏನು ಗಾಯತ್ರಿಯಲ್ಲಿ 3ನೇ ಭಾಗ ಉಂಟು, ಅದರ ಅರ್ಥ ಇಡೀ ಭಾಗವತ ಅಂತ ನೋಡಿದೆವಲ್ಲ. ಅದನ್ನು ಯಾವುದು ಕೊಡುತ್ತೆ? ತೇನೇ ಬ್ರಹ್ಮ ಹೃದಯ ಆದಿಕವಿ ಎನ್ನುವುದು ಕೊಡುತ್ತೆ ಎನ್ನುವುದನ್ನು ನೋಡಿದೆವಲ್ಲ. ಅಲ್ಲೇ ಒಂದು ಮಾತು ಬರೀತಾರೆ ಆಚಾರ್ಯ ಮಧ್ವರು. ಸ್ವಾತ್ಮತ ಏವ ಬುದ್ಧಿ ಪ್ರಕಾಶ ಅಂತ ಒಂದು ಮಾತು ಬರೀತಾರೆ. ಸ್ವಾತ್ಮತಃ ಏವ, ತನ್ನಿಂದಲೇ ಬುದ್ಧಿಗೆ ಪ್ರಕಾಶ ಬರುವುದು, ಬುದ್ಧಿಗೆ ವಿಷಯದ ಗ್ರಹಣ ಆಗುವುದು, ಬುದ್ಧಿ ಎಂಬ ಬತ್ತಿಗೆ ವಿಷಯ ಎಂಬ ಬೆಂಕಿ ಹಿಡಿಯೋದು ಸ್ವಾತ್ಮತ ಏವ, ಭಗವಂತನಿಂದಾಗಿಯೇ ಅಂತ ಅರ್ಥ. ಸ್ವರಾಟ್ ಸ್ವಾತ್ಮತ ಏವ ಬುದ್ಧಿ ಪ್ರಕಾಶ. ಏನರ್ಥ ಇದು? ಧಿಯೋ ಯೋನ ಪ್ರಚೋದಯಾತ್. ಎನ್ನ ಬುದ್ಧಿಗೆ ಗುರುಗಳು ಹೇಳುವ ವಿಷಯ ಎಂಬ ದೀಪ ಎನ್ನ ಬುದ್ಧಿ ಎಂಬ ಬತ್ತಿಗೆ ಹಿಡಿಬೇಕಲ್ವೋ, ಹಿಡಿಯುವುದೇ ಇದೆ. ಸ್ವಾತ್ಮತಃ ಏವ, ಸ್ವಾತ್ಮ ಅಂದ್ರೆ ಭಗವಂತನಿಗೆ ಹೆಸರು. ಸ್ವತಂತ್ರನಾದ ಆತ್ಮ ಅಂತ ಸ್ವಾತ್ಮ ಅಂದ್ರೆ ನಾವೆಲ್ಲ ಪರಾತ್ಮರು, ಪರಕೀಯರಾದ ಆತ್ಮರು, ಜೀವರುಗಳು ಪರಾತ್ಮರು. ಭಗವಂತ ಸ್ವತಂತ್ರನಾದ ಆತ್ಮ, ಆದ್ರಿಂದ ಸ್ವಾತ್ಮ. ಅವನಿಂದಾಗಿ ಬುದ್ಧಿಗೆ ಪ್ರಕಾಶ, ಅವನಿಂದಾಗಿ ನಮ್ಮ ಬುದ್ಧಿಗೆ ವಿಷಯಗಳು ಗ್ರಹಣ ಆಗುವುದು, ವಿಷಯಗಳು ಹೊಳೆಯುವುದು. ಏನು? ಧಿಯೋ ಯೋನ ಪ್ರಚೋದಯಾತ್. ಸ್ವಾತ್ಮತ ಏವ ಬುದ್ಧಿ ಪ್ರಕಾಶ ಅಂತ ಆಚಾರ್ಯ ಮಧ್ವರು ಸ್ವರಾಟ್ ಎನ್ನುವ ಶಬ್ದದ ಅರ್ಥವನ್ನು ಬಿಡಿಸುವ ಉದ್ದೇಶ ಧಿಯೋ ಯೋನ ಪ್ರಚೋದಯಾತ್ ಎನ್ನತಕ್ಕಂಥ ಗಾಯತ್ರಿಯ 3ನೇ ಪಾದದ ಅರ್ಥವನ್ನು ಬಿಡಿಸಿದ್ದು ಆಯಿತು. ಮುಂದೆ ಹಾಗಾದ್ರೆ ಯಹ ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ. 3ನೇದ್ದು ಏಕಂ. ಭಾಗವತಕ್ಕೆ ಇನ್ನೊಂದು ಹೆಸರಂತೆ. ಏನು? ಒಂದು. ಏಕ ಶಬ್ದಕ್ಕೆ ಒಂದು ಅಂತ ಸಾಮಾನ್ಯವಾಗಿ ಏಕ ಶಬ್ದದ ನಿಮ್ಮಲ್ಲಿ ಸಾಮಾನ್ಯವಾಗಿ ಏಕ ಅಂದ ಕೂಡಲೇ ಒಂದು ಅಂತ. ಆದರೆ ಏಕ ಎನ್ನತಕ್ಕಂಥ ಶಬ್ದ ಅನೇಕ ಮುಖದಿಂದ ತೆರೆದುಕೊಳ್ಳುತ್ತಲ್ಲ. ಏಕ ಎನ್ನತಕ್ಕಂಥ ಶಬ್ದಕ್ಕೆ ಮುಖ್ಯ ಎನ್ನತಕ್ಕಂಥ ಅರ್ಥ ಉಂಟು. ಒಂದು ಎನ್ನತಕ್ಕಂಥ ಇಷ್ಟೇ ಅರ್ಥ ಅಲ್ಲ, ಏಕ ಎನ್ನೋದಕ್ಕೆ ಮುಖ್ಯ. ತುಂಬಾ ಜನ ಕೂತಿದ್ದೀರಿ ಇಲ್ಲಿ ವೇದಿಕೆಯಲ್ಲಿ, ಯಾರೋ ದೇವರ ಬಗ್ಗೆ ಇಲ್ಲ ಸಲ್ಲದ ಮಾತಾಡಲಿಕ್ಕೆ ಶುರು ಮಾಡಿದ ಅಂತ ಇಟ್ಟುಕೊಳ್ಳಿ. ಅವಾಗ ಸಭೆಯಲ್ಲಿ ಕೂತವರೆಲ್ಲ ಸುಮ್ಮನೆ ಕಿವಿ ಕೊಟ್ಟು ಕೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಯಾರೋ ಒಬ್ಬ ಧೈರ್ಯ ಮಾಡಿ ಎದ್ದು ನಿಂತು ನೀವು ಹೇಳಿದ್ದು ತಪ್ಪು ಅಂತಾನೆ. ಆವಾಗ ಏನಂತಾರೆ ಗೊತ್ತಾ? ಬೇಷ್, ನೀನು ಒಬ್ಬನೇ ಗಂಡಸು ಅಂತಂದ್ರೆ. ಬೇರೆ ಎಲ್ಲೂ ಅಲ್ಲಿ ಯಾರು ಗಂಡಸರು? ಏನರ್ಥ ಅಲ್ಲಿ? ನೀನು ಒಬ್ಬನೇ ಅಂದ್ರೆ ನೀನೇ ನಿಜವಾದ ಗಂಡಸು, ನೀನೇ ಮುಖ್ಯವಾದ ಗಂಡ. ಹಾಗಾದ್ರೆ ಒಬ್ಬ ಎನ್ನುವುದಕ್ಕೆ ನೀನೆ, ಜನ ಅಂದ್ರೆ ನೀನು ಒಬ್ಬನೇ ಜನ ಅಂತಂದ್ರೆ. ಹೀಗೆಲ್ಲ ಅನೇಕ ಕಡೆಗಳಲ್ಲಿ ಒಂದು ಎನ್ನತಕ್ಕಂಥ ಶಬ್ದ ಬಳಕೆಯಲ್ಲಿ ಉಂಟಲ್ಲ. ಯಾವ ಅರ್ಥದಲ್ಲಿ? ಮುಖ್ಯ ಎನ್ನುವ ಅರ್ಥದಲ್ಲಿ ತಾನೆ. ಅದೇ ರೀತಿಯಲ್ಲಿ ಈ ದಿವಸ ಭಾಗವತವನ್ನು 4 ಅಕ್ಷರದಿಂದ ಕರೀಲಿಕ್ಕೆ ಕಷ್ಟ ಆದರೆ 2 ಅಕ್ಷರದಿಂದ ಶಾಸ್ತ್ರಕಾರರು ಕರೀತಾರೆ. ಏಕಂ ತಂದ್ರು. ಏಕಂ ತಂದ್ರೆ ಇರುವುದು ಒಂದೇ. ನಮಗೆ ಭಗವಂತನ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಇರತಕ್ಕಂತಹ ಗ್ರಂಥಗಳಲ್ಲಿ ಮುಖ್ಯವಾದ್ದು ಅಂತಂದ್ರೆ ಭಾಗವತ. ಆದ್ರಿಂದ ಭಾಗವತಕ್ಕೆ ಬೇರೆ 17 ಪುರಾಣಗಳು ಉಂಟು. ಅದು ನಿನ್ನೆ ನಾವು ನೋಡಿ ಆಗಿದೆ. 17 ಪುರಾಣಗಳು ಇದ್ರೂ ಕೂಡ ವ್ಯಾಸರ ಮಾನಸಿಕ ಕೊರತೆಯನ್ನು ನೀಗಿಸಿಕೊಳ್ಳಿಕ್ಕಾಗಿಲ್ಲ ಲೌಕಿಕವಾಗಿ. ಆವಾಗ 18ನ್ನು ನಿರ್ಮಾಣ ಮಾಡಬೇಕಾಗಿ ಬಂತಲ್ವೋ. ಹಾಗಾದ್ರೆ ನಿಜವಾಗಿ ಭಗವಂತನ ಬಗ್ಗೆ ತಿಳಿಸಿಕೊಡತಕ್ಕಂಥ ಒಂದು ಶಾಸ್ತ್ರ ಅಂದರೆ, ಮುಖ್ಯವಾದ ಶಾಸ್ತ್ರ ಅಂದರೆ ಅದು ಭಾಗವತ. ಆದ್ರಿಂದ ಭಾಗವತ ಅಂತ 4 ಅಕ್ಷರದಿಂದ ಹೇಳುವುದು ಒಳ್ಳೆ. ಒಂದು, ಭಗವಂತನ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡ್ಲಿಕ್ಕಿರತಕ್ಕಂತಹದ್ದು ಶಾಸ್ತ್ರ. ಒಂದೇ ಅಂತಂದ್ರೆ ಏನರ್ಥ ಗೊತ್ತಾ? ಒಂದೇ ಅಂತ ಮತ್ತೆ ಯಾವುದು ಅಂತ ಕೇಳಬೇಡಿ. ಯಾವುದು ಅಂತ ಕೇಳಿದ್ರೆ ನಮ್ಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಅವರು ಹೇಳ್ತಾರೆ ದೇವರ ಬಗ್ಗೆ ನಾವು ಇಷ್ಟ ತನಕ ಏನು ಹೇಳ್ತಾ ಬಂದೆವು? ದೇವರ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದಂತಹ ಗ್ರಂಥ ಭಾಗವತ ಅಂತ ಹೇಳ್ತಾ ಬಂದೆವು. ಇನ್ನೇನು ಹೇಳೋದು ಗೊತ್ತಾ? ದೇವರ ಬಗ್ಗೆ ಚೆನ್ನಾಗಿ ತಿಳಿಸಿಕೊಡ್ಲಿಕ್ಕಿದ್ದಂತಹ ಗ್ರಂಥ ಒಂದೇ. ಒಂದೇ ಅಂದ್ರೆ ಅದು ಭಾಗವತ ಅಂತ ಅರ್ಥ. ಅದನ್ನು ಏಕಂ ಎನ್ನತಕ್ಕಂತಹ ಶಬ್ದದಿಂದ ಅಂದರೆ ಮುಖ್ಯ ಎನ್ನತಕ್ಕಂತಹ ಅರ್ಥದಲ್ಲಿ ಏಕಂ ಎನ್ನತಕ್ಕಂತಹ ಶಬ್ದವನ್ನು ಶಾಸ್ತ್ರಕಾರರು ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಅಖಿಲ ಶ್ರುತಿ ಸಾರಂ ಏಕಂ. ಆಮೇಲೆ ಇನ್ನೊಂದು ಹೆಸರು ಅಧ್ಯಾತ್ಮ ದೀಪಂ. ಈ ಅಧ್ಯಾತ್ಮ ದೀಪಂ ಎನ್ನುವುದನ್ನು ನಾನಾ ರೀತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಬರುತ್ತೆ. ನಿಮಗೆ 5 ಹೆಸರು ಬೇಕು ಅಂತಂದ್ರೆ ಅದೊಂದು ರೀತಿಯಲ್ಲಿ, 6 ಹೆಸರು ಬೇಕು ಅಂತಿದ್ರೆ ಮತ್ತೊಂದು ರೀತಿಯಲ್ಲಿ. ಸದ್ಯಗೆ ಹೇಳಿಕೊಂಡು ಹೋಗ್ತೇನೆ. ಅಧ್ಯಾತ್ಮ ದೀಪಂ. ಏನು ಅಧ್ಯಾತ್ಮ ದೀಪ ಅಂದ್ರೆ? ಅಧ್ಯಾತ್ಮ ನಮ್ಮಲ್ಲಿ ಆದಿಭೌತಿಕ, ಆದಿಲೌಕಿಕ, ಆಧ್ಯಾತ್ಮಿಕ ಅಂತ 3 ರೀತಿಯಾದ ಉಂಟು ಅಂತ ನಮ್ಗೆ ಗೊತ್ತು. ಆಧ್ಯಾತ್ಮಿಕ, ಅಧ್ಯಾತ್ಮ ಶಬ್ದದ ಅರ್ಥ ಏನು?
ಆತ್ಮನನ್ನು ಕುರಿತು ಎನ್ನುವುದು ಅಧ್ಯಾತ್ಮ ಶಬ್ದದ ಅರ್ಥ. ಅಧ್ಯಾತ್ಮ ಅಂದರೆ ಆತ್ಮನನ್ನು ಕುರಿತು, ಆತ್ಮನಿಗೆ ಸಂಬಂಧಪಟ್ಟು ಅಂತ ಅಧ್ಯಾತ್ಮ ಎನ್ನುವ ಶಬ್ದದ ಅರ್ಥ. ಆತ್ಮ ಅಂದರೆ ಏನು? ಮೊದಲಿನ ಹಂತದಲ್ಲಿ ಆತ್ಮ ಅಂದರೆ ದೇಹ, ಚೂರು ಎರಡನೇ ಹಂತದಲ್ಲಿ ಆತ್ಮ ಅಂದರೆ ಮನಸ್ಸು, ಕೊನೆಯ ಹಂತದಲ್ಲಿ ಆತ್ಮ ಅಂದರೆ ಅಲ್ಲ, ಮೂರನೇ ಹಂತದಲ್ಲಿ ಆತ್ಮ ಅಂದರೆ ಜೀವ, ಕೊನೆಯ ಹಂತದಲ್ಲಿ ಆತ್ಮ ಅಂದರೆ ಭಗವಂತ. ಒಂದು ಆತ್ಮ ಅನ್ನತಕ್ಕಂತಹ ಶಬ್ದ 4 ಮುಖದಿಂದ ತೆರೆದುಕೊಳ್ಳುತ್ತೆ. ಮೊದಲನ ಹಂತ ಆತ್ಮ ಅಂದರೆ ದೇಹ, ಅಧ್ಯಾತ್ಮ ದೀಪಂ, ದೇಹಕ್ಕೆ ಸಂಬಂಧಪಟ್ಟು ಈ ಗ್ರಂಥ ದೀಪದಂತೆ ಇದೆ. ದೇಹವನ್ನು ಕುರಿತು ಈ ಗ್ರಂಥ ದೀಪದಂತೆ ಇದೆ. ಏನು ದೀಪದಂತೆ ಉಂಟು ಅಂದರೆ, ದೀಪದ ಕೆಲಸ ಏನು? ಗೊತ್ತಿಲ್ಲದನ್ನು ಗೊತ್ತು ಮಾಡುವುದು ದೀಪದ ಕೆಲಸ, ಕಾಣಿಸದೇ ಇದ್ದದ್ದನ್ನು ಕಾಣಿಸುವಂತೆ ಮಾಡುವುದು ದೀಪದ ಕೆಲಸ, ಅಷ್ಟೇ ತಾನೇ? ಅದೇ ರೀತಿಯಲ್ಲಿ ಗೊತ್ತಿಲ್ಲ ನಮಗೆ, ಅದನ್ನು ಗೊತ್ತಾಗುವಂತೆ ಮಾಡುತ್ತೆ ಈ ಗ್ರಂಥ. ಆದ್ದರಿಂದ ಅಧ್ಯಾತ್ಮ ದೀಪಂ. ಏನು ಗೊತ್ತಿಲ್ಲ? ಈ ದೇಹ ಎಲ್ಲಿಂದ ಬಂತು, ಎಲ್ಲಿ ಹೋಗುತ್ತೆ, ಯಾರಿಂದ ಬಂತು, ಯಾಕೆ ಬಂತು, ಈ ದೇಹವನ್ನು ಹಿಡ್ಕೊಂಡು ಏನು ಮಾಡಬೇಕು, ಇದು ಯಾವುದೂ ನಮಗ್ ಗೊತ್ತಿಲ್ಲ. ಗೊತ್ತಿಲ್ವೋ ನಿನಗೆ ಗೊತ್ತಾಗುವಂತೆ ಮಾಡುತ್ತೆ. ಯಾವುದು? ಯಾವ ಗ್ರಂಥ ಗೊತ್ತಾಗುವಂತೆ ಮಾಡುತ್ತೋ ಆ ಗ್ರಂಥಕ್ಕೆ ದೀಪ ಅಂತ ಹೆಸರು. ಅಧ್ಯಾತ್ಮ ದೀಪಂ. ಇಡೀ ಭಾಗವತವನ್ನು ಓದಿದ್ರೆ ಇಲ್ಲ, ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಕಥೆಯನ್ನು, ಭಾಗವತದ ಒಂದು ವ್ಯಕ್ತಿಯ ಕಥೆಯನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ನೋಡಿದ್ರೆ ಆವಾಗ ಈ ದೇಹದ ಸಾರ್ಥಕತೆ ಏನು ಎನ್ನುವುದು ಗೊತ್ತಾಗುತ್ತೆ. ಹಾಗಾದ್ರೆ ಯಾವುದರಿಂದ ಗೊತ್ತಾಯಿತು? ದೇಹದ ಮಹತ್ವ ಯಾವುದರಿಂದ ಗೊತ್ತಾಯಿತು? ಭಾಗವತದಿಂದ. ಹಾಗಾದ್ರೆ ಭಾಗವತ ಏನು ಕೆಲಸ ಮಾಡಿತು? ದೀಪದ ಕೆಲಸ ಮಾಡಿತು. ಯಾವುದನ್ನು ಕುರಿತು? ದೇಹವನ್ನು ಕುರಿತು. ದೇಹಕ್ಕೆ ಸಂಬಂಧಪಟ್ಟು ದೀಪದ ಕೆಲಸ ಅಂದ್ರೆ ದೇಹದ ಬಗ್ಗೆ ಚೆನ್ನಾಗಿ ಪರಿಚಯವನ್ನು ಕೊಟ್ಟಿತು. ದೇಹದ ಹೊರಗೆ ಗೊತ್ತು, ನಮಗೆ ಪರಿಚಯ ಉಂಟು, ದೇಹದ ಒಳಗೆ ಏನುಂಟು ಗೊತ್ತಿಲ್ಲ, ಅದರ ಪರಿಚಯವನ್ನು ಕೊಡುತ್ತೆ ಈ ಗ್ರಂಥ. ಅದಕ್ಕೆ ದೀಪದಂತೆ ಇದೆ. ಆದ್ದರಿಂದ ಈ ಗ್ರಂಥಕ್ಕೆ ವೇದವ್ಯಾಸರು ಹೆಸರು ಕೊಟ್ಟರು ಅಧ್ಯಾತ್ಮ ದೀಪಂ, ದೇಹಕ್ಕೆ ಸಂಬಂಧಪಟ್ಟ ದೀಪದಂತೆ ಉಂಟು. ಇನ್ನೂ ಒಂಚೂರು ಒಳ ಹೋದಾಗ, ಇನ್ನೂ ಒಂಚೂರು ಎತ್ತರಕ್ಕೆ ಹೇಳಿದಾಗ ಆತ್ಮ ಅಂದರೆ ಮನಸ್ಸು. ನಿಜವಾಗಿ ಆತ್ಮ ಶಬ್ದದ ಅರ್ಥ ಏನು ಗೊತ್ತಾ? ಹರಡಿಕೊಂಡಿರುವುದಕ್ಕೆ ಆತ್ಮ ಅಂತ ಅರ್ಥ. ಆ ಸಮಂತಾತ್ ತನೋತಿ ವ್ಯಾಪ್ನೋತಿ ಇತಿ ಆತ್ಮ. ಹರಡಿಕೊಂಡುಂಟು. ನಮ್ಮ ದೇಹನೂ ಹರಡಿಕೊಂಡುಂಟು. ಎಲ್ಲಿ ಹರಡಿಕೊಂಡುಂಟು? ಈ ಕುರ್ಚಿಯಲ್ಲಿ ನನ್ನ ದೇಹ ಹರಡಿಕೊಂಡುಂಟು, ಆ ಕುರ್ಚಿಯಲ್ಲಿ ನಿಮ್ಮ ದೇಹ ಹರಡಿಕೊಂಡುಂಟು. ರಾತ್ರಿ ಊಟ ಆದ್ಮೇಲೆ ಚಾಪೆಯಲ್ಲಿ ನಮ್ಮ ದೇಹ ಹರಡಿಕೊಂಡಿರುತ್ತೆ. ಹೊರಳಲಿಕ್ಕೆ ಶುರು ಮಾಡಿಬಿಟ್ರೆ ಇಡೀ ನೆಲದಲ್ಲಿ ನಮ್ಮ ದೇಹ ಹರಡಿಕೊಂಡಿರುತ್ತೆ. ಹಾಗಾದ್ರೆ ಆತ್ಮ ಎನ್ನತಕ್ಕಂತಹ ಶಬ್ದಕ್ಕೆ ನಿಜವಾದ ಅರ್ಥ ಹರಡಿಕೊಂಡಿರುವುದು ಅಂತ ಅರ್ಥ. ದೇಹವು ಹರಡಿಕೊಂಡಿದೆ. ಆದ್ದರಿಂದ ದೇಹವನ್ನು ಆತ್ಮ ಎನ್ನತಕ್ಕಂತಹ ಶಬ್ದದಿಂದ ಕರೆಯಬಹುದು. ಇನ್ನು ಒಂಚೂರು ಎತ್ತರಕ್ಕೆ ಏರೋಣ, ಆವಾಗ ಆತ್ಮ ಅನ್ನತಕ್ಕಂಥ ಶಬ್ದ ಮನಸ್ಸಿಗೆ ಬಂತು. ಮನಸ್ಸು ಇನ್ನೂ ಸ್ವಲ್ಪ ಜಾಸ್ತಿ ಹರಡುತ್ತೆ. ನಾವಿಲ್ಲೇ ಕೂತಿರ್ತೇವೆ ಅಲ್ವಾ? ನಮ್ಮ ಮನಸ್ಸು 10 ಸಲ ಮನೆ ಹೋಗಿ ಬಂತು. ಬೀಗ ಹಾಕಿದ್ದೇನೋ ಇಲ್ವೋ, ಬೀಗ ಹಾಕಿದ್ದೇನೋ ಇಲ್ವೋ, ಬೀಗ ಹಾಕಿದ್ದೇನೋ ಇಲ್ವೋ. ಕೊನೆಗೆ ತೀರ್ಮಾನ, ಕಳ್ಳರು ಬಂದು ಹೋದ್ಮೇಲೆ ತೀರ್ಮಾನ. ಮತ್ತೆ ಹಾಗಾದ್ರೆ ನಮ್ಮ ಮನಸ್ಸು ಆಚೆ ಸ್ವಲ್ಪ ಹರಡಿರುತ್ತೆ ಅಲ್ವಾ? ಎಷ್ಟು ದೂರ ಹರಡಿರುತ್ತೆ? ಎಷ್ಟರ ಪರಿಚಯ ನಮಗೆ ಉಂಟ ಅಷ್ಟು ದೂರ ತನಕ ಮಾತ್ರ ಹರಡುತ್ತಲ್ವೋ ನಮ್ಮ ಮನಸ್ಸು. ಹಾಗಾದ್ರೆ ದೇಹಕ್ಕಿಂತ ಸ್ವಲ್ಪ ಜಾಸ್ತಿ ಹರಡಿಕೊಂಡಿರುತ್ತಲ್ವೋ, ಹರಡಿಕೊಂಡಿರುವುದಕ್ಕೆ ಆತ್ಮ ಅಂತ ಹೆಸರು. ಆದ್ದರಿಂದ ಮನಸ್ಸನ್ನು ಆತ್ಮ ಎನ್ನುವ ಶಬ್ದದಿಂದ ಕರೆದರು. ಇಂತಹ ಮನಸ್ಸಿಗೆ ಕನ್ನಡಿಯಂತೆ ಇದೆ ಭಾಗವತ, ಇಂತಹ ಮನಸ್ಸಿಗೆ ದೀಪದಂತೆ ಇದೆ ಭಾಗವತ. ಪ್ರಾಯಶಃ ನಮಗೆ ನಿಮಗೆ ಇನ್ನೂ ಆಳಕ್ಕೆ ಹೋಗಲಿಕ್ಕೆ ಗೊತ್ತಾಗಿಲ್ಲ, ಅಭ್ಯಾಸ ಆಗಿಲ್ಲ. ಹೇಗೆ ಭಾಗವತಲ್ಲಿ ಮುಳುಗಬೇಕು ಅಂತ ಇನ್ನೂ ಗೊತ್ತಾಗಿಲ್ಲ. ಪ್ರಾಯಶಃ ಭಾಗವತಲ್ಲಿ ಚೆನ್ನಾಗಿ ಮುಳುಗಿ ಎದ್ದರೆ ಇನ್ನೊಬ್ಬನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆದೀತಿ ಭಾಗವತದಿಂದ. ನಿಮ್ಮಲ್ಲಿ ಒಂದು ಏನೋ ಉಂಟಲ್ಲ, ಇನ್ನೊಬ್ಬರ ಮನಸ್ಸನ್ನು ಓದುವುದು ಅಂತ ಅದೊಂದು ಏನೋ ಉಂಟಲ್ಲ, ಅದು ಪ್ರಾಯಶಃ ಚೆನ್ನಾಗಿ ಗೊತ್ತಾಗುತ್ತೆ ಈ ಭಾಗವತವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರು. ಹಾಗಾದ್ರೆ ಯಾವುದಕ್ಕೆ ದೀಪ ಇದು? ಯಾವುದನ್ನು ತೋರಿಸುತ್ತೆ? ಮನಸ್ಸನ್ನು ತೋರಿಸುತ್ತೆ. ಹಾಗಾದ್ರೆ ಏನಾಯಿತು? ಅಧ್ಯಾತ್ಮ ದೀಪ, ಆತ್ಮನಿಗೆ ಸಂಬಂಧಪಟ್ಟ ದೀಪ, ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ದೀಪ. ಒಬ್ಬನ ಮನಸ್ಸಿನಲ್ಲಿ ಏನುಂಟು ಏನು ಇಲ್ಲ, ಅವನಿಗೆ ಎಷ್ಟು ಬೇಕು ಎಷ್ಟು ಬೇಡ. ನಾನೇನೋ ಭಾಗವತ ಉಪನ್ಯಾಸ ಅಂತ ಮಾಡಲಿಕ್ಕೆ ಶುರು ಮಾಡಿದ್ದೇನೆ, ಅವರು ಮಾಡಬೇಕು ಅಂತಂದಿದ್ದಾರೆ, ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಇದರಲ್ಲಿ ಎಷ್ಟು ಜನಕ್ಕೆ ಬೇಕು ಎಷ್ಟು ಜನಕ್ಕೆ ಬೇಡ ಎನ್ನುವುದು ನನಗೆ ಇನ್ನೂ ಗೊತ್ತಾಗಲಿಲ್ಲ. ಯಾಕೆಂದ್ರೆ ನಾನಿನ್ನು ಭಾಗವತದಲ್ಲಿ ಮುಳುಗುತ್ತಾ ಇದ್ದೇನೆ, ಎಷ್ಟು ಹೇಳಲಿಲ್ಲ.
ಮುಳುಗಿ ಎದ್ದವರಿಗೆ ಗೊತ್ತಾಗುತ್ತೆಯ. ಆದ್ರಿಂದಲೇ ಪರೀಕ್ಷಿತ್ ರಾಜನನ್ನು ಕೂಡಿಸಿ ಶುಕಾಚಾರ್ಯರು ಹೇಳಿದ್ದು. ಯಾಕೆ? ಅವರು ಭಾಗವತದಲ್ಲಿ ಮುಳುಗಿ ಎದ್ದವರು. ಆದ್ರಿಂದ ಪರೀಕ್ಷಿತ್ ರಾಜನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ತಾನು ಭಾಗವತವನ್ನು ಅಪ್ಪನಿಂದ ಜೀರ್ಣ ಮಾಡಿಕೊಂಡು ಈ ದಿವಸ ಪರೀಕ್ಷಿದ್ರ ಇಲ್ಲ ಯಾರಿಗೂ ಸಿಗುವುದಿಲ್ಲ ಅಂತ ಹೇಳ್ತಿದ್ರಲ್ಲ. ಶುಕಾಚಾರ್ಯರ ಚರಿತ್ರೆಯನ್ನು ಹೇಳುವಾಗ, ಅವರ ಜೀವನದ ಕ್ರಮವನ್ನು ಹೇಳುವಾಗ, ಏನೋ ಚೀಚ ಅಡ್ಡಾಡ್ತಾನೆ ಇರುವವರು, ಹೋಗ್ತಾನೆ ಇರುವವರು. ಅವರನ್ನು ಪರಿಚಯಿಸಿಕೊಳ್ತಾ ಇದ್ದ ಕ್ರಮನೂ ಕೂಡ ಹೇಗೆ ಗೊತ್ತಾ? ಅವರಿಗೆ ಕಲ್ಲು ಬಿಸಾಡುವುದಂತೆ. ಯಾಕೆಂದ್ರೆ ಇದ್ರ ಹುಚ್ಚರ ಸಂಖ್ಯೆ ಬಹಳಷ್ಟು ಉಂಟು ನಮ್ಮಲ್ಲಿ. ಇದು ಈ ಶುಕಾಚಾರ್ಯರು ಯಾವ ಹುಚ್ಚ, ಶುಕನೆಂಬ ಹುಚ್ಚ ಯಾರು ಅಂತ ಪರಿಚಯ ಆಗಬೇಕಲ್ಲ. ಅದಕ್ಕೆ ಪರಿಚಯ ಮಾಡಿಕೊಳ್ಳತಕ್ಕಂಥ ಕ್ರಮ ಕಲ್ಲು ಬಿಸಾಡಿದ್ರು ಕೂಡ ಸಾಮಾನ್ಯವಾಗಿ ಎಂಥ ಹುಚ್ಚರಾದ್ರೂ ಕೂಡ ಒಮ್ಮೆ ಕಲ್ಲು ಬಿಸಾಡಿದರೆ ತಿರುಗ್ತಾ ಇರ್ರಿ. ನಾವು ಸರಿಯಾಗಿದ್ದವನಿಗೆ ಕಲ್ಲು ಬಿಸಾಡಿಯೋ, ಆದರೆ ಹುಚ್ಚನಿಗೆ ಕಲ್ಲು ಬಿಸಾಡೋಲ್ಲ. ಯಾಕೆ ಗೊತ್ತಾ? ಅವು ಅಟ್ಟಿಸ್ಕೊಂಡು ಬಂದ್ರೆ ಎಲ್ಲಿ ಓಡೋದು ಅಂತ ನಮಗೆ ಭಯ ಆಗುತ್ತೆ. ಆದ್ರಿಂದ ಆ ಹುಚ್ಚರು ಕೆಲವು ಸಮಯ ಅಟ್ಟಿಸ್ಕೊಂಡು ಬರ್ತಾರೆ. ಶುಕಾಚಾರ್ಯರು ಹಾಗಿರ್ಲಿಲ್ಲ ಅಂತೆ. ಕಲ್ಲು ಬಿಸಾಡಿದ್ರು ಕೂಡ ಅವ್ರು ತಂಪಾಡಿಗೆ ಹೋಗ್ತಾ ಇದ್ರಂತೆ. ಅಲ್ಲ, ಅದು ಶುಕಾಚಾರ್ಯರು. ಅಂತಹ ಶುಕಾಚಾರ್ಯರು 7 ದಿವಸಗಳ ಕಾಲ ಹಗಲು ರಾತ್ರಿ ಒಂದೇ ಕಡೆ ಕೂತು ಈ ಹುಡುಗನಿಗೆ, ಈ ರಾಜನ ತಲೆಗೆ ಭಾಗವತವನ್ನು ತುಂಬಿಸಬೇಕು ಅಂತಾದ್ರೆ ಅವನ ತಲೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಅರ್ಥ ಅಲ್ವೋ, ಅವನ ಮನಸ್ಸು ಇವರಿಗೆ ಅರ್ಥ ಆಗಿದೆ ಅಂತ ಅರ್ಥ ಅಲ್ವೋ. ಯಾಕಾಯಿತು? ಭಾಗವತದಲ್ಲಿ ಮುಳುಗಿ ಎದ್ದದ್ದರಿಂದ. ಹಾಗಾದ್ರೇನು? ಅಧ್ಯಾತ್ಮ ದೀಪಂ. ನಾವು ಇಷ್ಟೇ ಉಪಾಸನೆ ಮಾಡೋಣ. ಭಾಗವತ ಅಧ್ಯಾತ್ಮ ದೀಪ, ಭಾಗವತ ಅಧ್ಯಾತ್ಮ ದೀಪ. ಭಾಗವತ ಮನಸ್ಸನ್ನು ತೋರಿಸಿಕೊಡುತ್ತೆ. ಮನಸ್ಸನ್ನು ತೋರಿಸಿಕೊಡುವ ಗ್ರಂಥ ಅಂತ, ಮನಸ್ಸನ್ನು ಅರ್ಥ ಮಾಡಿಕೊಡತಕ್ಕಂಥ ಗ್ರಂಥ ಅಂತ ಇಷ್ಟೇ ಉಪಾಸನೆ ಮಾಡೋಣ. ಫಲಿತಾಂಶ ಏನು ಗೊತ್ತಾ? ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದಿದ್ರು ನಮ್ಮ ಮನಸ್ಸು ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕಾದ್ರೂ ಸ್ವಲ್ಪ ಸಾಧ್ಯ. ಅದು ಇಲ್ಲದ್ರೆ ಏನಾಗಿದೆ, ನಮ್ಗೆ ಇನ್ನೊಬ್ಬರ ಮನಸ್ಸು ಬಿಡಿ, ನಮ್ಮ ಮನಸ್ಸು ಏನು ಅಂತಲೇ ನಮಗಿನ್ನೂ ಅರ್ಥ ಆಗಿಲ್ಲ. ನಾವು ಹೇಗೆ ಹೋಗಬೇಕೋ ಬೇಡವೋ, ಹೋಗಬೇಕೋ ಬೇಡವೋ ಪೂರ್ತಿ ತೀರ್ಮಾನ ಆದಾಗ 7 ದಿವಸದ ಉಪನ್ಯಾಸನೂ ಮುಗಿದು ಹೋಗಿರುತ್ತೆ. ಹಾಗಾದ್ರೆ ನಮ್ಮ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಿಲ್ಲಲ್ಲ. ಅದಕ್ಕಂದ್ರು ಅಧ್ಯಾತ್ಮ ದೀಪ ಅಂತ ಇಷ್ಟು ಶಬ್ದದಿಂದ ಭಾಗವತನ ಉಪಾಸನೆ ಮಾಡೋಣ. ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳತಕ್ಕಂಥ ತಾಕತ್ತು ಬರುತ್ತೆ ಅಂತಾರೆ. ಹಾಗಾದ್ರೆ 2ನೇದ್ದಾಯ್ತಾ? ಅಧ್ಯಾತ್ಮ ಅಂದ್ರೆ, ಆತ್ಮ ಅಂದ್ರೆ ಮನಸ್ಸನ್ನು ಅರ್ಥೈಸಿಕೊಳ್ಳಿಕ್ಕೆ ಇರತಕ್ಕಂಥ ಗ್ರಂಥ ಅಂತ ಅರ್ಥ ಆಯ್ತಾ? 3ನೇದ್ದು ಆತ್ಮ ಅಂದ್ರೆ ಜೀವ. ಸ್ವಲ್ಪ ಇನ್ನೂ ಎತ್ತರದ ಹಂತ. ಇದು ಒಳಗೊಳಗೆ ಹೋಗುವುದು ಅಂತ ಅರ್ಥ. 3ನೇದ್ದು ಆತ್ಮ ಅಂದ್ರೆ ಜೀವ ಅಂತ ಅರ್ಥ. ಈ ಜೀವನನ್ನು ಅರ್ಥೈಸಿಕೊಳ್ಳಿಕ್ಕೆ ಬೇಕಾದ್ದು ಗ್ರಂಥ ಭಾಗವತ. ಭಾಗವತವನ್ನು ಓದಿದ್ರೆ ನಾನು ಯಾರು ಅನ್ನತಕ್ಕಂಥದ್ದು ಅರ್ಥ ಆಗುತ್ತೆ. ಇದಿಷ್ಟ ತನಕ ನಾನು ಮೊದಲು ನನ್ನ ಮನಸ್ಸು ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕಾಗಿಲ್ಲ. ನನ್ನ ಮನಸ್ಸು, ನಾನು ಬೇರೆ ಇದ್ದೇನೆ ಅಲ್ಲಿ, ನನ್ನ ಮನಸ್ಸು. ಈಗ ನಾನು ಯಾರು? ಮೊದಲು ನನ್ನ ಮನಸ್ಸು ಏನು, ಈಗ ನಾನು ಏನು. ಹಾಗಾದ್ರೆ ನಾನು ಏನು ಅನ್ನತಕ್ಕಂಥ ಪ್ರಶ್ನೆಗೆ ಉತ್ತರ ಬೇಕಾ? ಭಾಗವತವನ್ನು ಚೆನ್ನಾಗಿ ಅಧ್ಯಯನ ಮಾಡು. ಆವಾಗ ನಮ್ಮ ವ್ಯಕ್ತಿತ್ವ ಏನು ಎನ್ನತಕ್ಕಂಥ ಅರ್ಥ ಭಾಗವತದಿಂದ ಸಿಗುತ್ತೆ ಅಂತಾರೆ ಶಾಸ್ತ್ರ. ಆದ್ರಿಂದ ಅಧ್ಯಾತ್ಮ ದೀಪಂ. ಒಳಗಿನಿಂದ ಪಶುವೋ, ಪಕ್ಷಿಯೋ, ಪ್ರಾಣಿಯೋ, ಕಾಗೆಯೋ, ಗೂಗೆಯೋ, ಮನುಷ್ಯನೋ, ಹೆಣ್ಣೋ, ಗಂಡೋ ಯಾರಿಗ್ ಗೊತ್ತು? ನಾವು ಏನು ಕೇಳಿಬಿಟ್ರೆ ನಾನು ಮನುಷ್ಯ ಅಂತಂದು ಬಿಡ್ತೇವೆ. ಒಳಗಿನಿಂದ ಯಾರಿದ್ದಾನೆ, ಒಳಗಿನ ಜೀವ ಸ್ವರೂಪ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಳಗಿನಿಂದ ಕಾಗೆ ಗೂಗೆ ಏನಾಗಿ ಅದನ್ನ ನಮ್ಗೊಂದೊಂದು ಸಂದರ್ಭದಲ್ಲಿ ಕಾಗೆ ಕಾಕ ಅಂತಂದಾಗ ತುಂಬಾ ಖುಷಿ, ಇಂಪಾಗಿ ಕೇಳುತ್ತೆ. ಏನ್ ಮಾಡೋಣ, ನಮ್ಮ ಪ್ರಾರಬ್ಧವೋ ಅದರ ಪ್ರಾರಬ್ಧವೋ ಗೊತ್ತಾಗ. ಕೋಗಿಲೆ ಕೂಗಿದ್ರೆ ಕೇಳಲಿಕ್ಕೇನೆ ಆಗೋಲ್ಲ ಕೆಲವರಿಗೆ. ಯಾಕೆ? ಒಳಗಿನದ್ದು ಏನಂತಂತ ಯಾರಿಗೆ ಗೊತ್ತ. ಆದ್ರಿಂದ ನಮ್ಮಲ್ಲಿ ಒಂದು ಬಣ್ಣ ಬಯಲಾಯಿತು ಅಂತ ಒಂದು ಹೇಳೋದುಂಟಲ್ಲ, ಅವರ ಬಣ್ಣ ಪೂರ ಬಯಲಾಯಿತು ಅಂತ, ಪ್ರಾಯಶಃ ಒಳಗಿನ ಸ್ವರೂಪ ಪೂರ ಹೊರಗೆ ಬಂತು ಅಂತ ಅರ್ಥವೋ ಏನದಕ್ಕೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಚಿತ್ರಣ ಬರುತ್ತೆ ಈ ಭಾಗವತ ಗ್ರಂಥದಿಂದ. ಅಂಬರೀಷ ಮಹಾರಾಜನ ವ್ಯಕ್ತಿತ್ವ ಏನು ಅಂತ ಗೊತ್ತಾದದ್ದು ಭಾಗವತದಿಂದಲೇ ಅಲ್ವೋ? ಭಾರಿ ಅದ್ಭುತ ರಾಜ. ಅಂತಹ ರಾಜನ ತಾಕತ್ತು ಏನು, ಅವನ ವ್ಯಕ್ತಿತ್ವ ಅಂದ್ರೆ ತಾಕತ್ತು ಅಂದ್ರೆ ಒಂದೇ ಅರ್ಥ. ಅವನ ತಾಕತ್ತು ಏನು ಅಂತ ಗೊತ್ತಾದದ್ದು ಈ ಭಾಗವತ ಗ್ರಂಥದಿಂದ ಅಲ್ವೋ? ಆದ್ರಿಂದ ಅಧ್ಯಾತ್ಮ ದೀಪಂ, ಒಂದು ಚೇತನದ ಸಾಮರ್ಥ್ಯಕ್ಕೆ ದೀಪದಂತೆ ಇರುವ ಗ್ರಂಥ ಅಧ್ಯಾತ್ಮ ದೀಪಂ. ಆದ್ದರಿಂದ ಭಾಗವತದ ಹೆಸರು ಅಧ್ಯಾತ್ಮ ದೀಪಂ. ಇನ್ನು ಕೊನೆಯದ್ದು ಈ ಚೇತನ ಅಂತಂದಾಗ ಜೀವ ಎನ್ನುವ ಚೇತನ ಇಟ್ಟುಕೊಂಡು ಬಿಟ್ರೆ ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ಎಲ್ಲರೂ ಬರ್ತಾರಲ್ಲ, ಲಕ್ಷ್ಮಿಯೂ ಕೂಡ ಜೀವಕೋಟಿಯಲ್ಲೇ ಸೇರ್ತಾಳಲ್ವೋ? ಅದರಿಂದ ಅದು 3ನೇ ಹಂತ ಅದಾಯಿತು. ಇನ್ನು ಎತ್ತರಕ್ಕೆ ಕೊನೆಯ ಹಂತಕ್ಕೆ ಏರಿದ್ರೆ ಆತ್ಮ ಅಂತೇಳಿ ಭಗವಂತನಿಗೆ ಹೆಸರು ಅಧ್ಯಾತ್ಮ ದೀಪಂ. ಆತ್ಮನಿಗೆ ಸಂಬಂಧಪಟ್ಟು, ಭಗವಂತನಿಗೆ ಸಂಬಂಧಪಟ್ಟ ದೀಪ. ದೇವರ ಚರಿತ್ರೆ ನಮಗೆ ಚೆನ್ನಾಗಿ ಗೊತ್ತಾಗುವುದು
ಈ ಭಾಗವತ ಅನ್ನತಕ್ಕಂಥ ಗ್ರಂಥದಿಂದ. ಆದ್ರಿಂದ ಶಾಸ್ತ್ರಕಾರರು ಭಾಗವತಕ್ಕೆ ಇನ್ನೊಂದು ಕೊಟ್ಟ ಹೆಸರು ಅಧ್ಯಾತ್ಮ ದೀಪಂ ಎನ್ನುವುದು. ಇನ್ನೊಂದು ಹೆಸರು ಸಂಸಾರಿಣಾಂ ಅತಿತೀರ್ಷತಾಂ ತಮೋಂಧಂ ತಂದ್ರು. ಸಂಸಾರಿಣಾಂ ಅತಿತೀರ್ಷತಾಂ ತಮೋಂಧಂ ಏನರ್ಥ? ಇದ್ಯಾವುದ ಹೆಸರು? ಇದು ಭಾಗವತದ ಹೆಸರು. ಅತಿತೀರ್ಷತಾಂ ಸಂಸಾರಿಣಾಂ ತಮೋಂಧಂ. ಸಂಸಾರಿಗಳು ಅಂದರೆ ಗೊತ್ತು. ಸಮ್ಯಕ್ ಸರಂತಿ ಇತಿ ಸಂಸಾರಿ ಅಂತಂದ್ರು. ಸರಂತಿ ಶಬ್ದಕ್ಕೆ ಸಂಚಾರ ಅಂತ ಅರ್ಥ. ಆಚೀಚ ಆಚೀಚ ಆಚೇಚ, ಅದು ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಯಾವ ವ್ಯಕ್ತಿ ಮಾನಸಿಕ ಮತ್ತೆ ದೈಹಿಕವಾಗಿ ಆಚೀಚ ಅಡ್ಡಾಡ್ತಾನೆ ಇರ್ತಾನೋ, ಯಾವ ವ್ಯಕ್ತಿಗೆ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಸ್ಥಿರತೆ ಇಲ್ಲವೋ ಅವನನ್ನೇ ಸಂಸಾರಿ ಅಂತ ಕರೆದದ್ದು. ಸಾರ ಅಂದ್ರೆ ಸಂಚಾರ, ಸಂತಂದ್ರೆ ಚೆನ್ನಾಗಿ ಸಂಚಾರ. ಅಲ್ಲ ಸಂಸಾರದಿಂದ ಬಿಟ್ಟವರು ಅವರು ಹೀಗಿಲ್ವಾ? ಇಲ್ಲ, ಅವರಿಗೆ ಸ್ಥಿರತೆ ಉಂಟು, ದಾರ್ಢ್ಯ ಉಂಟು, ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ದಾರ್ಢ್ಯ ಉಂಟು. ಅವರು ಒಂದು ಲೋಕದಲ್ಲಿ ಹೋಗಿ ಕೂತ್ರು ಅಂತಂದ್ರೆ ಅಲ್ಲೇ ಸ್ಥಿರ. ಅವರಿಗೆ ಲೋಕ ಅದು ಶಾಶ್ವತ. ಆ ಲೋಕ ಒಮ್ಮೆ ಅಲ್ಲಿ ಹೋಗುವುದು, ಒಮ್ಮೆ ಇಲ್ಲಿ ಹೋಗುವುದು, ಇಂತಹ ಪ್ರಸಂಗನೇ ಅವರಲ್ಲಿಲ್ಲ. ಮಾನಸಿಕವಾಗಿ ಹಾಗೆ ಆಗಲಿ ಭಗವಂತನ ಬಗ್ಗೆ ಹೀಗೆ ಅಂತಂದ್ರೆ ಭಗವಂತನ ಬಗ್ಗೆ ಅದೇ ಚಿತ್ರಣ, ಕೊನೆಯ ತನಕನೂ ಕೂಡ ಅದೇ ಚಿತ್ರಣವನ್ನು ಉಳಿಸಿಕೊಂಡವರು. ಹಾಗಾದ್ರೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಸ್ಥಿರತೆ ಉಳ್ಳವರನ್ನು ಮುಕ್ತರು ಅಂತ ಕರೀತಾರೆ. ಎರಡೂ ರೀತಿಯಿಂದ ಸಮ್ಯಕ್ ಸಂಚಾರ ಮಾಡುವವರನ್ನು ಸಂಸಾರಿಗಳು ಅಂತ ಕರೀತಾರೆ. ಇಂತಹ ಸಂಸಾರಿಗಳಿಗೆ ಅದೇ ತುಂಬಾ ಗೊಂದಲದಲ್ಲಿರ್ತೇವಲ್ಲ, ಎಲ್ಲಿ ಹೋದ್ರೆ ಗೊಂದಲ ನೀಗುತ್ತೆ ಅಂತ ಅಡ್ಡಾಡಿಕೊಂಡು ಯಾವಾಗಲೂ ಸಂಚಾರ ಆ ಜ್ಞಾನ ತೃಷೆಯಿಂದ ಯಾವಾಗಲೂ ಸಂಚಾರ ಮಾಡ್ತಾನೆ ಇರ್ತೇವಲ್ಲ, ಆದ್ದರಿಂದಲೇ ಸಂಸಾರಿಗಳು ಅಂತ ನಮ್ಮನ್ನು ಕರೆದ್ರು. ಇಂತಹ ಸಂಸಾರಿಗಳಿಗೆ ಅತಿ ತೀರ್ಷತಾಂ ಚೆನ್ನಾಗಿ ಇದನ್ನು ದಾಟಬೇಕು ಅಂತ ಅವರಿಗೆ ಒಳಗಿನಿಂದ ತುಡಿತಾ ಇರುತ್ತಂತೆ. ಯಾಕೆ? ಈ ಜಂಜಾಟ ಅನುಭವಿಸಿ ತುಂಬಾ ಪೇಚಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಇದನ್ನು ತರಣ ಮಾಡಬೇಕು, ದಾಟಬೇಕು ಅಂತ ತುಂಬ ಅವರಿಗೆ ಆಸೆ ಇದೆ, ಒಳಗಿನಿಂದ ಆಸೆ ಇದೆ. ಆದರೆ ಮತ್ತೊಂದು ಕಡೆಯಲ್ಲಿ ನಮಗೇನೆ ಈಗ ನಮ್ಮನ್ನೇ ನೋಡೋಣ, ಒಮ್ಮೊಮ್ಮೆ ತೋರುತ್ತಲ್ವ, ಇವತ್ತು ಸಾಕು ಇನ್ನು ನಾಳೆ ನೋಡೋಣ ಅಂತ ಒಮ್ಮೊಮ್ಮೆ ನಮಗೆ ತೋರುವುದಿಲ್ವಾ? ಯದ್ಯಪಿ ನಾವು ಬಂದದ್ದ್ಯಾಕೆ ಗೊತ್ತಾ? ಮನೆಯಲ್ಲಿ ಆ ಜಂಜಾಟ ತಾಳಲಿಕ್ಕೆ ಸಾಧ್ಯ ಆಗದೆ ಇಲ್ಲಿಗೆ ಬಂದದ್ದು. ಸರಿ, ಇಲ್ಲಿಗೆ ಬಂದು ಏನೋ ಒಂಚೂರು ದೇವರ ಬಗ್ಗೆ ಅನುಭವಿಸಿದಾಗ ಮತ್ತೆ ನಮಗೇನೆ ತೋರುತ್ತೆ ಮಧ್ಯದಲ್ಲಿ, ಇನ್ನು ಇವತ್ತು ಸಾಕು ಇನ್ನು ನಾಳೆ ಬರೋಣ ಅಂತ ನಮಗೆ ಒಂದು ತೋರುತ್ತಲ್ಲ. ಹಾಗಾದ್ರೆ ಏನಿದು, ಯಾಕೆ ಹೀಗಾಗುತ್ತೆ? ಅದಕ್ಕೆ ಅಂದ್ರು, ಇದಕ್ಕೆ ಕಾರಣ ಒಂದು ತಮಸ್ಸು ಉಂಟು ಅಂತಂದ್ರು. ತಮಸ್ಸು ಅಂತಂದ್ರು ಅಜ್ಞಾನ ಅಂತಂದ್ರು ಒಂದೇ ಅರ್ಥ. ಇದಕ್ಕೆ ಕಾರಣವಾಗಿರತಕ್ಕಂಥ ಒಂದು ಅಜ್ಞಾನ. ಅರ್ಥ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ, ಆದ್ರೂ ಒಂದು ಶಾಸ್ತ್ರೀಯ ವಿಚಾರ ಹೇಳ್ತೇನೆ. ನಮ್ಮಲ್ಲಿ ಅಜ್ಞಾನ ಎನ್ನುವುದು ಎರಡು ರೀತಿ ಉಂಟು ಅಂತಂದ್ರು. ಏನು ಉಂಟು ಅಂತ ಅದನ್ನು ಹೇಳ್ತೇನೆ ಅಷ್ಟೇ, ಅರ್ಥ ಆಗಬೇಕು ಅಂತ ನಾನು ಹೇಳುವುದಲ್ಲ. ಇನ್ನು ನೀವು ಕೇಳಬೇಡಿ, ಸ್ವಾಮಿ ನಮಗೆ ಅರ್ಥ ಆಗಬೇಡವಾ ಅಂತ ಕೇಳಬೇಡಿ. ಯಾಕೆ? ಅರ್ಥ ಮಾಡಿಸ್ಲಿಕ್ಕೆ ನನಗೆ ಆಗುವುದಿಲ್ಲ, ಆದ್ರಿಂದ ಬೇಡ ಅಂತ ನಾನು ಹೇಳೋದು. ಆ ರೀತಿ ಉಂಟದು, ಅದನ್ನೊಂದು ಅಜ್ಞಾನ ಅಂತ ಕರೆದ್ರು. ಸಾಮಾನ್ಯವಾಗಿ ಅಜ್ಞಾನ ಅಂದ್ರೆ ಏನು? ಜ್ಞಾನ ಇಲ್ಲ ಅಲ್ವೋ? ಅಜ್ಞಾನ ಶಬ್ದದ ಅರ್ಥ ಜ್ಞಾನ ಇಲ್ಲ. ಯಾರಿಗೆ ಜ್ಞಾನ ಇಲ್ಲವೋ ಅವನನ್ನು ಏನು ಅಂತ ಕರಿತೇವೆ? ಅಜ್ಞಾನಿ ಅಂತ ಕರಿತೇವ. ಯಾರಿಗೆ ತಿಳುವಳಿಕೆ ಇಲ್ಲವೋ ಅವನನ್ನು ದಡ್ಡ ಅಂತ ಕರೀತೇವ. ಏನು ತಿಳುವಳಿಕೆನೇ ಇಲ್ಲ, ಅವನನ್ನು ದಡ್ಡ ಅಂತ ಕರೀತೇವ. ಹೌದು, ಇಲ್ಲ ಮಂತ್ರಾಕ್ಷ ತಟ್ಟೆ ಉಂಟು, ದಡ್ಡ ಕರೀಬಹುದಲ್ವಾ? ಮಂತ್ರಾಕ್ಷ ತಟ್ಟೆ, ಮೈಕ, ಮೇಜು, ಕುರ್ಚಿ ಇದನ್ನೆಲ್ಲ ಕರೀಬಹುದಾ? ದಡ್ಡ 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 ಅಂತ ಕರೀಬಹುದಾ? ಯಾರನ್ನು ದಡ್ಡ ಅಂತ ಕರೆಯುವುದು? ನೋಡಿ, ಇನ್ನೊಮ್ಮೆ ಹೇಳ್ತೇನೆ, 4 ಸಲ ಹೇಳಬೇಕು ಅಂತ ನಿನ್ನೆ 4 ಸಲ ಹೇಳಿದ್ರು ಅರ್ಥ ಆಗಿಲ್ಲ ಅಂದ್ರೆ ಅಷ್ಟೊತ್ತಿಗೆ ಉಪನ್ಯಾಸ ಮುಗಿಯುತ್ತೆ ಅಂದ್ರು. ದಡ್ಡ ಅಂತ ಯಾರನ್ನು ಕರೆಯುವುದು? ಯಾರಿಗೆ ತಿಳುವಳಿಕೆ ಇಲ್ಲವೋ ಅವನನ್ನು ದಡ್ಡ ಅಂತ ಕರೆಯುವುದಲ್ವಾ? ಯಾರಿಗೆ ತಿಳುವಳಿಕೆ ಇಲ್ಲವೋ ಅವನನ್ನು ಅಜ್ಞಾನಿ ಅಂತ ಕರೆಯುವುದಲ್ವಾ? ಜ್ಞಾನ ಇಲ್ಲದವನನ್ನು ಅಜ್ಞಾನಿ ಅಂತ ಕರೆಯುವುದಲ್ವಾ? ಗಟ್ಟಿ ಆಯ್ತಾ?
ಜ್ಞಾನ ತಿಳುವಳಿಕೆ ಇಲ್ಲದವನನ್ನು ಅಜ್ಞಾನಿ ಅಂತ ಕರೆಯುವುದಲ್ವ? ಹೌದು. ಮೇಜಿಗೆ ತಿಳುವಳಿಕೆ ಉಂಟಾ? ಇಲ್ಲ. ತಿಳುವಳಿಕೆ ಇಲ್ಲದವರನ್ನ ಅಜ್ಞಾನಿ ಅಂತ ಕರೆಯುವುದಲ್ವಾ? ತಿಳುವಳಿಕೆ ಇಲ್ಲದವರನ್ನ ದಡ್ಡ ಅಂತ ಕರೆಯುವುದಲ್ವಾ? ಹೌದು. ಮೇಜಿಗೆ ತಿಳುವಳಿಕೆ ಇಲ್ಲಲ್ಲ, ಏನು ಹೇಳಿ ಮೇಜನ್ನು ಮುಂದೆ ಕೂಡಿಸಿ ಉಪನ್ಯಾಸ ಮಾಡಿ, ಏನಾದ್ರೂ ಮೇಜಿಗೆ ತಿಳುವಳಿಕೆ ಬರುತ್ತಾ? ಮೇಜಲ್ಲಿ ಕೂತವರಿಗೇನೆ ಬರುವುದಿಲ್ಲ ಅಂತೆ, ಇನ್ನು ಮೇಜಿಗೆ ಎಲ್ಲಿಂದ ಬರಬೇಕು? ಯಾವುದೇ ರೀತಿಯಾಗಿರತಕ್ಕಂಥ ತಿಳುವಳಿಕೆ ಬರಲಿಲ್ಲಲ್ಲ. ತಿಳುವಳಿಕೆ ಇಲ್ಲದವರನ್ನು ಅಜ್ಞಾನಿ ಅಂತ ಕರೆಯುವುದಲ್ವಾ? ಮೇಜಿಗೆ ತಿಳುವಳಿಕೆ ಇಲ್ಲಲ್ಲ, ಹಾಗಾದ್ರೆ ಅಜ್ಞಾನಿ ಅಂತ ಕರೀತೇವಾ? ಇಲ್ಲಲ್ಲ. ಓಹೋ, ಹಾಗಾದ್ರೆ ಅಜ್ಞಾನಿ ಅಂತ ಕರೆಯುವುದು ತಿಳುವಳಿಕೆ ಎಲ್ಲಿ ಇಲ್ಲ ಅಲ್ಲಿ ಎಲ್ಲ ಕಡೆ ಅಜ್ಞಾನಿ ಅಂತ ಕರೀಲಿಕ್ಕೆ ಬರುವುದಿಲ್ಲ. ಎಲ್ಲಿ ತಿಳುವಳಿಕೆ ಇಲ್ಲ ಅಲ್ಲಿ ಎಲ್ಲ ಕಡೆ ದಡ್ಡ ಅನ್ನತಕ್ಕಂಥ ಶಬ್ದ ಪ್ರಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಮತ್ತೇನು? ಏನೋ ಒಂದು ಉಂಟು, ಅಷ್ಟೇ ಸಾಕು. ಇದನ್ನು ಏನು ಕರೆದ್ರು ಗೊತ್ತೋ? ಇದನ್ನು ನಮ್ಮ ಶಾಸ್ತ್ರೀಯ ಧಾಟಿಯಲ್ಲಿ ಹೇಳೋದು ಅಂತಾದ್ರೆ ಭಾವರೂಪ ಅಜ್ಞಾನ ಅಂತ ಕರೆದ್ರು. ಸುಮ್ಮನೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೀಗೆಲ್ಲ ಉಂಟು, ನೀವು ಎಣಿಸಬಾರ್ದು. ಓ, ಇಷ್ಟೆಲ್ಲ ಸುಲಭ ಉಂಟು ಸ್ವಾಮಿ, ಹಾಗಾದ್ರೆ ನಾನು ನಾಳೆ ಪಾಠಕ್ಕೆ ಬರಲ್ಲ. ಯಾಕೆ? ನಮ್ಮ ತಲೆ ತಿನ್ಲಿಕ್ಕ? ನೀವು ಕೇಳಬಾರ್ದು, ಅಷ್ಟು ಸುಲಭ ಇಲ್ಲ. ಆ ದೃಷ್ಟಿಯಿಂದ ಶಾಸ್ತ್ರಕಾರರು ಭಾವರೂಪ, ತಿಳುವಳಿಕೆ ಇಲ್ಲ ಎನ್ನುವುದೇ ಅಜ್ಞಾನ ಅಲ್ಲ, ಮತ್ತೆ ಅಜ್ಞಾನ ಅಂದ್ರೆ ಮತ್ತೊಂದು ಏನೋ ಉಂಟು, ಅದನ್ನು ಏನು ಕರೆದ್ರು? ಭಾವರೂಪ ಅಭಾವರೂಪ ಅಜ್ಞಾನ ಅಂತ ಒಂದು, ಭಾವರೂಪ ಅಜ್ಞಾನ ಅಂತ ಒಂದು. ಅಂತೂ ತಮಃ, ತಮಃ ಅಂದ್ರೆ ಅಜ್ಞಾನ ಅಂತ. ನಮಗೆ ಏನೋ ಒಂದು ಒಳಗಿನಿಂದ ಅಜ್ಞಾನ ಇದೆ. ಆದ್ರಿಂದ ಏನಾಗುತ್ತೆ, ಮನೆಯಲ್ಲಿ ಕೂತಾಗ ಇಲ್ಲಿಗೆ ಬಂದು ಉಪನ್ಯಾಸ ಕೇಳೋಣ, ದೇವರ ಬಗ್ಗೆ ತಿಳ್ಕೊಳ್ಳೋಣ ಅನ್ನತಕ್ಕಂಥ ಭಾವನೆ ನಮಗೆ ಬರುತ್ತೆ. ಸಂಸಾರಿಗಳಾದ ನಮಗೆ ಮನೆಯಲ್ಲಿ ಕೂತಾಗ ಇದನ್ನು ದಾಟಬೇಕನ್ನತಕ್ಕಂಥ ಇಚ್ಛೆ ನಮಗೆ ಇದೆ. ನಾವು ತಿತೀರ್ಷುಗಳು, ಮುಮೂರ್ಷುಗಳು ಅಂತ ಉಂಟಲ್ಲ, ಸಾಯಲಿಕ್ಕೆ ಇಚ್ಛೆ ಇರುವವರು ಅಂತ. ಅದೇ ತಿತೀರ್ಷುಗಳು ದಾಟಬೇಕು ಅಂತ, ಇದನ್ನು ದಾಟಿಕೊಂಡು ಮುಂದೆ ಹೋಗಬೇಕೆನ್ನತಕ್ಕಂಥ ಆಸೆ ನಮಗಿದೆ. ಆ ದೃಷ್ಟಿಯಿಂದ ನಾವು ಇಲ್ಲಿಗೆ ಬರ್ತೇವೆ. ಆದ್ರೆ ಇಲ್ಲಿಗೆ ಬಂದರೂ ಕೂಡ ನಮಗೆ ಇಲ್ಲಿಗೆ ಬಂದೆಲ್ಲ ಸ್ವಲ್ಪ ಕೇಳಿದ ಮೇಲೆ ಮತ್ತೆ ಪುನಃ ಧಾತಾ ಯಥಾ ಪೂರ್ವಂ ಅಕಲ್ಪ ಯಥಾಸ್ಥಾನಂ ಉದ್ವಾಸಯಾಮಿ. ಪೂಜೆ ಆದ್ಮೇಲೆ ಒಂದು ಹೇಳುವುದುಂಟು, ದೇವರನ್ನು ಎಲ್ಲಿಂದ ಕರೆದಿದ್ದೇನೋ ಅಲ್ಲಿಗೆ ದೇವರನ್ನು ಕಳಿಸ್ತೇನೆ ಅಂತ. ಹೃದಯದಿಂದ ದೇವರನ್ನು ಕರೆದು ಪೂಜೆ ಮಾಡಿದ್ದೇನೆ, ಪೂಜೆ ಆದ್ಮೇಲೆ ಯಥಾಸ್ಥಾನಂ ಉದ್ವಾಸಯಾಮಿ, ಆ ದೇವರನ್ನು ಅಲ್ಲಿಗೆ ಕಳಿಸ್ತೇನೆ ಅಂತ. ಅದೇ ರೀತಿಯಲ್ಲಿ ಉಪನ್ಯಾಸ ಮುಗಿಯುವಾಗ ಯಥಾಸ್ಥಾನಂ ಉದ್ವಾಸ, ತಿರುಗಿ ನೀವು ನಿಮ್ಮ ಮನೆಗೆ, ನಾನು ನನ್ನ ಮಠಕ್ಕೆ. ಯಾಕೆ? ನಮ್ಮಲ್ಲಿ ಗೊಂದಲಗಳಿಗೆ ಬೇರೆ ಯಾರು ಗತಿ ಇಲ್ಲ, ಅದಕ್ಕೋಸ್ಕರ. ಇದು ಯಾವುದರಿಂದ ಆಗುತ್ತೆ? ಅದಕ್ಕಂದ್ರು ತಮಃ ಅಂತಂದ್ರು, ಅಜ್ಞಾನ ಅಂತಂದ್ರು. ಇಂತಹ ಅಜ್ಞಾನ ಉಂಟಲ್ಲ, ನಮ್ಮನ್ನು ಮತ್ತಷ್ಟು ಗೊಂದಲಕ್ಕೆ ಗೊತ್ತಿದ್ದು ನಾವು ಹೇಳೋದುಂಟಲ್ಲ, ತಿಳಿದು ಹೀಗೆ ಮಾಡುವುದ ನೀನು, ನಮ್ಮಲ್ಲಿ ಒಂದು ಹೇಳುವುದುಂಟಲ್ಲ, ಅದೇ ಅಜ್ಞಾನ. ಗೊತ್ತಿದ್ದು ಹೀಗೆ ಮಾಡುವುದ ಮಾರಾಯ. ಅಲ್ಲಿ ಹೊಂಡ ಉಂಟು ಅಂತ ಗೊತ್ತಿದ್ದು ಹೋದದ್ದು ನೋಡಿ. ಗೊತ್ತಿದ್ದು ಹೊಂಡ ಉಂಟು ಅಂತ ಗೊತ್ತು, ಅಲ್ಲಿ ಹೋದ ಗೊತ್ತಿಲ್ಲ. ಎಂತದಿದು? ಗೊತ್ತಿದ್ದು ಗೊತ್ತಿಲ್ಲ, ಅದೇ ಎರಡು ಅಂತ ನಾನು ಅದನ್ನೇ ಹೇಳಿದ್ದಾಗ. ಈಗ ಚೂರು ಹೋಗಿಲಿಕ್ಕೆ ಶುರುವಾಯ್ತಾ? ಹೇಳ್ತೇವ, ಲೋಕದಲ್ಲಿ ಹೇಳ್ತೇವ, ಯಾಕೆ ಬೇಕಿತ್ತು ನಿನಗೆ? ಆ ಸ್ವಾಮಿಗಳು ಬೈತಾರೆ ಅಂತ ಗೊತ್ತಿದ್ದು ಪುನಃ ಯಾಕೆ ಅವರ ಬಳಿಗೆ ಹೋದಿ? ಹಾಗಾದ್ರೆ ಗೊತ್ತುಂಟು ಬೈತಾರೆ ಅಂತ ಗೊತ್ತುಂಟು, ಆದ್ರೂ ಹೋದ, ಅದು ಅಜ್ಞಾನ. ಗೊತ್ತುಂಟು, ಅದು ಜ್ಞಾನ, ಮತ್ತು ಆದ್ರೂ ಹೋದ, ಅದು ಅಜ್ಞಾನ ಅಲ್ವೋ? ಹಾಗಾದ್ರೆ ಇಂತಹ ಅಜ್ಞಾನ ಏನುಂಟು, ಈ ಅಜ್ಞಾನಕ್ಕೆ ಕಣ್ಣು ಕಟ್ಟಿಸುವ ಗ್ರಂಥ ಇದು. ಈ ಅಜ್ಞಾನಕ್ಕೂ ಕೂಡ ನಮಗೆ ಕಣ್ಣು ಕಟ್ಟಿಸುವ, ಅಜ್ಞಾನದ ಕಣ್ಣು ಕಟ್ಟಿಸುವ ಗ್ರಂಥ ಇದು. ತಮಃ ಅಂಧಯತಿ. ತಮಃ ಅಂದ್ರೆ ಅಜ್ಞಾನ ನಮ್ಮನ್ನು ಹುಡುಕಿಕೊಂಡು ಬರ್ತಾ ಉಂಟಂತೆ. ನಾವಂತೂ ಅಜ್ಞಾನವನ್ನು ಎಲ್ಲ ಮನೆಯಲ್ಲಿಟ್ಟು ನಾವೀಗ ಇಲ್ಲಿಗೆ ಬಂದವರು. ಆ ಅಜ್ಞಾನ ನಮ್ಮ ಬೆನ್ನ ಹಿಂದೇನೆ ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಬಂದು ನಮ್ಮನ್ನು ಹುಡುಕುತ್ತಾ ಉಂಟಂತೆ. ಎಲ್ಲಿದ್ದಾನೆ ನನ್ನ ಯಜಮಾನ, ಎಲ್ಲಿದ್ದಾನೆ ಅಂತ ಅದು ಹುಡುಕುತ್ತಾ ಉಂಟಂತೆ. ನಾವು ಇಲ್ಲಿಗೆ ಯಾಕೆ ಬಂದದ್ದು? ಇದನ್ನೆಲ್ಲ ಜಂಜಾಟವನ್ನು ದಾಟಬೇಕೆನ್ನುವ ಇಚ್ಛೆಯಿಂದ ನಾವು ಇಲ್ಲಿಗೆ ಬಂದದ್ದು. ನಾವು ಯಾರು? ನಾವು ಸಂಸಾರಿಗಳು. ಸಂಸಾರಿಗಳಾದ ನಾವು ಈ ಜಂಜಾಟವನ್ನು ದಾಟಬೇಕೆನ್ನುವ ಆಸೆಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಅಂದರೆ ದೇವರ ವಿಷಯವನ್ನು ಕೇಳುವುದಕ್ಕೋಸ್ಕರ ಅಂತ ಬಂದಿದ್ದೇವೆ. ಆದರೆ ಅಜ್ಞಾನ, ನಮ್ಮೊಟ್ಟಿಗಿರತಕ್ಕಂಥ ಅಜ್ಞಾನ, ಅದು ನಮ್ಮನ್ನು ಅರಸಿಕೊಂಡು ಇಲ್ಲಿಗೆ ಬಂದಿದೆ ಅಂತೆ. ಆದ್ರಿಂದಲೇ ಏನು, ನಿಮಗೆ ಮಾತ್ರ ಅಲ್ಲ, ನನಗೂ ಕೂಡ ಎಲ್ಲ ಉಪನ್ಯಾಸ ಮುಗಿದ ಮೇಲೂ ಕೂಡ ಏನ್ರಿ ಸ್ವಾಮಿಗಳು ತುಂಬ ಹೇಳಿದ್ರು.
ಹೌದಾ? ಏನು ಹೇಳಿದ್ರು? ಅಬ್ಬಾ ಏನು ಅಂತ ಹೇಳಿ ಆಯ್ತು, ಮುಗಿದೋಯ್ತು. ಹೇಳಲಿಕ್ಕೆ ಭಾರಿ ಹೇಳಿದ್ದಾರೆ, ಆದರೆ ಅದನ್ನು ಏನು ಅಂತ ಹೇಳಿ. ಹಾಗಾದರೆ ಆ ಅಜ್ಞಾನ ನಮ್ಮನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದೆ. ವೇದವ್ಯಾಸದೇವರಂತಾರೆ, ಆ ಅಜ್ಞಾನಕ್ಕೆ ಕಣ್ಣು ಕತ್ತಲೆ ಬರುತ್ತೆ ಅಂತೆ. ಯಾವ ಗ್ರಂಥದಿಂದ ಅಜ್ಞಾನಕ್ಕೇನೆ ಕಣ್ಣು ಕತ್ತಲೆ ಬರುತ್ತೋ ಆ ಹೆಸರು ಈ ಗ್ರಂಥಕ್ಕೆ ಕೊಟ್ಟರು. ತಮಃ ಅಂಧಯತಿ. ಅಂಧರು ಅಂದ್ರೆ ಗೊತ್ತಲ್ಲ, ಕುರುಡರಲ್ವಾ? ತಮಸ್ಸಿಗೆ ನಮ್ಮನ್ನು ಅರಸಿಕೊಂಡು ಬರತಕ್ಕಂಥ ಅಜ್ಞಾನ ಅಂತ ಉಂಟಲ್ಲ, ಆ ಅಜ್ಞಾನಕ್ಕೇನೆ ಕಣ್ಣು ಕತ್ತಲೆ ಬರುತ್ತಂತೆ. ಯಾವುದರಿಂದ? ಯಾವ ಗ್ರಂಥದಿಂದ ಬರುತ್ತೋ ಆ ಗ್ರಂಥದ ಹೆಸರು ಸಂಸಾರಿಣಾಂ ತಿತೀರ್ಷತಾಂ ತಮಃ ಅಂಧಂ ಎನ್ನುವುದು ಹೆಸರು. ಅದಕ್ಕೆ ಕಾಣಿಸುವುದೇ ಇಲ್ಲಂತೆ, ಆ ಅಜ್ಞಾನಕ್ಕೆ ಕಾಣಿಸುವುದೇ ಇಲ್ಲಂತೆ. ನನ್ನ ಯಜಮಾನ ಎಲ್ಲಿದ್ದಾನೆ ಅಂತ ಅದು ಹುಡುಕಿಕೊಂಡು ಬರುತ್ತೆ, ಆದರೆ ಅದರ ಯಜಮಾನ, ಒಂದೊಂದು ಅಜ್ಞಾನಕ್ಕೆ ಒಬ್ಬೊಬ್ಬರು ಯಜಮಾನರು ನಾವಿಲ್ಲಿ ಕೂತಿರ್ತೇವಲ್ಲ, ಆದರೆ ಆ ಅಜ್ಞಾನಕ್ಕೆ ತನ್ನ ಯಜಮಾನ ಅಲ್ಲ, ಸಿಕ್ಕಿದವರ ಜೊತೆಗೆ ಹೋಗ್ಬೋದಲ್ಲ, ಅದಕ್ಕೆ ಸ್ವಲ್ಪ ಮರ್ಯಾದೆ ಉಂಟದು. ಸುಮ್ಮನೆ ಯಾರ್ಯಾರ ಜೊತೆ ಹೋಗೋಲ್ಲ ಅದು. ಮತ್ತೆ ಅದರ ಯಜಮಾನನ ಜೊತೆಗೆ ನಾವು ಸಾಕಿದ ನಾಯಿಗಳು ಇನ್ನೊಬ್ಬರ ಜೊತೆ ಹೋಗೋಲ್ಲ ಅಂತೆ, ಮತ್ತೆ ನಮ್ಮೊಟ್ಟಿಗಿರತಕ್ಕಂಥ ಅಜ್ಞಾನ ಮತ್ತೊಬ್ಬರ ಜೊತೆ ಹೋದೀತಾ? ಹೋಗೋಲ್ಲ. ಮತ್ತೆ ಅದು ನಮ್ಮನ್ನೇ ಕಾಯ್ತಾ ಇರುತ್ತಂತೆ. ಅದಕ್ಕೆ ವೇದವ್ಯಾಸ ದೇವರಂದ್ರು, ನೀನು ಭಾಗವತ ಗ್ರಂಥವನ್ನು ಹೀಗೆ ಚಿಂತನೆ ಮಾಡು, ಆವಾಗ ನಿನ್ನನ್ನು ಅರಸಿಕೊಂಡು ಬಂದಿರುವ ಅಜ್ಞಾನಕ್ಕೆ ಕಣ್ಣು ಕತ್ತಲೆ ಬರುತ್ತೆ. ಅಜ್ಞಾನಕ್ಕೆ ನನ್ನ ಯಜಮಾನ ಎಲ್ಲಿದ್ದಾನೆ ಅಂತ ಕಾಣಿಸೋಲ್ಲ. ಅಜ್ಞಾನ ಬೇಡ ಅಲ್ವಾ ನಮಗೆ? ಅಜ್ಞಾನ ನಮ್ಮ ಜೊತೆ ಬರಬಾರ್ದಲ್ವಾ? ಬರಬಾರ್ದ ಅಜ್ಞಾನಕ್ಕೆ ನಾವು ಕಾಣಿಸಬಾರ್ದಲ್ವೋ? ಹಾಗಾದರೆ ಭಾಗವತವನ್ನು ಈ ಶಬ್ದದಿಂದ ಉಪಾಸನೆ ಮಾಡು. ಇಷ್ಟೇ ಸಾಕು, ಉಪಾಸನೆ ಮಾಡಿದ್ರೆ ಸಾಕು. ಸಂಸಾರಿಣಾಂ, ಸ್ವಲ್ಪ ದೊಡ್ಡ ಹೆಸರು ಆದರೂ ಹೊಸ ಹೆಸರು. ಸಂಸಾರಿಣಾಂ, ಎಂಥ ಸಂಸಾರಿಗಳು? ತಿತೀರ್ಷತಾಂ ಅತಿತೀರ್ಷತಾಂ, ಚೆನ್ನಾಗಿ ಇದನ್ನು ದಾಟಬೇಕು ಅಂತ ಇಚ್ಛೆ ಉಳ್ಳಂತಹ ಸಂಸಾರಿಣಾಂ. ಅತಿತೀರ್ಷತಾಂ ಸಂಸಾರಿಣಾಂ, ಈ ಜಂಜಾಟದಿಂದ ಪಾರಾಗಿ ಹೋಗಬೇಕು ಎನ್ನತಕ್ಕಂಥ ತುಂಬ ಆಸೆ ಇರತಕ್ಕಂತಹ ಸಂಸಾರಿಗಳಿಗೆ ಏನು ಅಜ್ಞಾನ ಅಂತ ಇದೆ, ಈ ಅಜ್ಞಾನಕ್ಕೆ ಕುರುಡುತನವನ್ನು ಕೊಡತಕ್ಕ ಗ್ರಂಥ. ಅಜ್ಞಾನಕ್ಕೇನೆ ಕುರುಡುತನ. ನಮಗೆ ಕುರುಡುತನ ಬರುವುದು ಅಜ್ಞಾನದಿಂದ. ಅಂತಹ ಅಜ್ಞಾನಕ್ಕೇನೆ ಕುರುಡುತನ ಕೊಡತಕ್ಕಂಥ ಗ್ರಂಥ ಇದು. ಸಂಸಾರಿಣಾಂ ಅತಿತೀರ್ಷತಾಂ ತಮೋಂಧಂ ಅಂತ ಸ್ವಲ್ಪ ದೊಡ್ಡ ಹೆಸರು, ಆದ್ರೂ ಒಳ್ಳೆಯ ಹೆಸರು. ಏಕಂ ಅದು ಎರಡಕ್ಷರದ ಹೆಸರು, ಚಿಕ್ಕ ಹೆಸರು, ಹೇಳಲಿಕ್ಕೆ ಸುಲಭ, ಆದರೆ ನಮಗೆ ಜೀವನದಲ್ಲಿ ಅನುಭವಿಸಿಕೊಳ್ಳಲಿಕ್ಕೆ ಸುಲಭಕ್ಕೆ ಆಗೋಲ್ಲ. ಇದಾದರೆ ಒಳ್ಳೆ ರೀತಿಯಲ್ಲಿ ಇದನ್ನು ಉಪಾಸನೆ ಮಾಡಿಬಿಟ್ರೆ ನಮಗೆ ಬೇಕಾದ್ದೇ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಸಿಗುತ್ತಲ್ಲ. ನಾವು ಯಾರಿಗೆ ಅಜ್ಞಾನ ಬೇಕು ಹೇಳಿ? ಯಾರು ನಿರೀಕ್ಷೆ ಮಾಡ್ತಾರೆ ನನಗೆ ಅಜ್ಞಾನ ಇರಲಿ, ನನಗೇನು ಗೊತ್ತಿಲ್ಲ ಅಂತ ಇರಲಿ, ನನಗೇನು ಗೊತ್ತಾಗುವುದೇ ಬೇಡ? ಯಾರಾದರೂ ಆಸೆ ಪಡ್ತಾರ? ಮತ್ತೆ ಗೊತ್ತಾಗ್ಲಿ ನನಗೂ ಒಂಚೂರು ಹೇಳಿ. ನಾವಿಬ್ಬರು ಮಾತಾಡ್ತಾ ಇದ್ರೆ, ನೀವಲ್ಲಿ ದೂರದಲ್ಲಿ ಕೇಳ್ತಾ ಇದ್ರೆ, ನಾನು ಆಚೆ ಬಂದ ಮೇಲೆ ನೀವು ಕೇಳೋದಿಲ್ಲ, ಅವ್ರು ಏನು ಹೇಳಿದ್ರು? ಈ ಕುತೂಹಲ ನಮ್ಮಲ್ಲಿ ಎಲ್ಲರಲ್ಲಿ ಉಂಟಲ್ಲ. ಹಾಗಾದ್ರೆ ತಿಳ್ಕೊಳ್ಬೇಕು ಮಾತ್ರ, ಬೇಡಾದನ್ನೇ ತಿಳ್ಕೊಳ್ಬಾರ್ದು. ಏನು ಮಾಡು, ನಮ್ಮ ಪ್ರಾರಬ್ಧ. ಬೇಕಾದ್ದನ್ನು ತಿಳ್ಕೊಳ್ಬೇಕು. ಅಜ್ಞಾನ ಬೇಡ ಅನ್ನತಕ್ಕಂಥದ್ದು ಉಂಟಲ್ಲ. ಹಾಗಾದ್ರೆ ಅಜ್ಞಾನವನ್ನು ದೂರ ಇರಿಸುವ ಗ್ರಂಥ ಸಂಸಾರಿಣಾಂ ಅತಿತೀರ್ಷತಾಂ ತಮಃ ಅಂಧಂ. ಇದನ್ನು ಕೊನೆಯ ರೀತಿ ಮತ್ತೊಮ್ಮೆ ಹೇಳುವುದು ಅಂತಾದ್ರೆ, ಸಂಸಾರಿಗಳಾದ ಈ ಸಂಸಾರವನ್ನು ದಾಟಬೇಕು ಅಂತ ಆಸೆ ಇರತಕ್ಕಂತಹ ನಮಗೆ ಏನು ಅಜ್ಞಾನ ಅಂತ ಇದೆ, ಈ ಅಜ್ಞಾನಕ್ಕೆ ಕುರುಡುತನವನ್ನು ಕೊಡತಕ್ಕ ಗ್ರಂಥ ಸಂಸಾರಿಣಾಂ ಅತಿತೀರ್ಷತಾಂ ತಮೋಂಧಂ. ಇಲ್ಲಿಗೆ ನಿಜವಾಗಿ 5 ಆಯಿತು. ಸ್ವಾನುಭಾವಂ ಅಖಿಲ ಶ್ರುತಿ ಸಾರಂ ಏಕಂ ಅಧ್ಯಾತ್ಮ ದೀಪಂ ಸಂಸಾರಿಣಾಂ ಅತಿತೀರ್ಷತಾಂ ತಮೋಂಧಂ. 5 ಆಯಿತು. ಇನ್ನು ಒಂದು ಹೆಸರು, ಸ್ವಾಮಿ ನೀವು 5 ಹೇಳಿದ್ದಲ್ವಾ ಅಂತ ಇನ್ನು ಗಲಾಟೆ ಮಾಡಬೇಡಿ. 6ರಲ್ಲಿ 5 ಇಲ್ವಾ? ಉಂಟು, ಸರಿ ಆಯಿತು, ಸಾಕು. ನಮಗೆ ಕಮ್ಮಿ ಆಗಬಾರ್ದು, ಜಾಸ್ತಿ ಆದರೆ ಏನು ಅಡ್ಡಿ ಇಲ್ಲ. ಏನು? ಪುರಾಣ ಗುಹ್ಯಂ ಅಂತ. ಇದನ್ನು 5 ಮಾಡಬಹುದು,
ಆದರೆ ಬೇಡ, ಪೂರ ಇದ್ದದ್ದು ಪೂರ ಗೊಂದಲಾಗಿ ಬಿಡುತ್ತೆ. ಇದ್ದದ್ದು ಹೋದೀತು, ಹೊರತು ಹೊಸತು ಸೇರ್ಲಿಕ್ಕಿಲ್ಲ. ಆದ್ರಿಂದ ಹೇಗುಂಟು ಹಾಗೆ ಹೇಳ್ಕೊಂಡು ಒಂದು ಹೊಸ ಹೆಸರು, ಹೆಚ್ಚಿನ ಹೆಸರು ದೇವರ ಬಗ್ಗೆ, ಭಾಗವತದ ಬಗ್ಗೆ ಇನ್ನೊಂದು ಹೊಸ ಹೆಸರು ಸಿಕ್ಕಿತು ಅಂತ ಸ್ವಲ್ಪ ಖುಷಿ, ಸ್ವಲ್ಪ ಆನಂದ. ಏನದು? ಪುರಾಣ ಗುಹ್ಯಂ. ಏನು, ಯಾವುದಕ್ಕೆ ಹೆಸರು? ಭಾಗವತಕ್ಕೆ. ಏನು ಪುರಾಣ ಗುಹ್ಯ ಅಂದ್ರೆ? ಗುಹ್ಯ ಅಂದ್ರೆ ಗುಹೆಯಲ್ಲಿ ಇರತಕ್ಕದ್ದು ಗುಹ್ಯ. ಗುಹೆ ಅಂದ್ರೆ ಗೊತ್ತು, ಗುಹ್ಯ ಅಂದ್ರೆ ರಹಸ್ಯ. ರಹಸ್ಯವನ್ನು ಗುಹ್ಯ ಅನ್ನೋ ಶಬ್ದ ಅಷ್ಟೇ. ರಹಸ್ಯ ಅಂದ್ರೆ ಏನು? ಗುಹ್ಯ ಎಲ್ಲ ಒಂದೇ. ಗುಹೆಯಲ್ಲಿ ಇರತಕ್ಕದ್ದೇ ರಹಸ್ಯ. ಯಾವುದು ಗುಹೆಯಲ್ಲಿ ಉಂಟು ನಮಗೆ ಗೊತ್ತಾಗೋಲ್ಲ, ಯಾವುದು ಗೊತ್ತಾಗಲ್ಲ, ಅದು ರಹಸ್ಯ ಅಷ್ಟೇ. ಇದೇನು? ಇದು ಪುರಾಣ ಗುಹ್ಯ. ಪುರಾಣ ಅಂದ್ರೆ ಏನು? ಹಿಂದಿನವರಿಂದ ಅನ್ಯತೆ ಹೇಳಲ್ಪಟ್ಟಿದೆ, ಆದ್ದರಿಂದ ಪುರಾಣ. ಪುರಾಣ ಅಂತೇಳಿ ದೇವರ ಹೆಸರು, ದೇವರಿಗೆ ಪುರಾಣ ಅಂತ ಹೆಸರು. ಆದ್ರಿಂದಲೇ ದೇವರ ಬಗ್ಗೆ ಹೇಳುವ ಗ್ರಂಥಕ್ಕೂ ಪುರಾಣ ಅಂತಲೇ ಹೆಸರು. ಅದೀಗ ಎಲ್ಲೆಲ್ಲೋ ಹೋಯ್ತು ಬಿಡಿ, ನಿಮ್ಮ ಪುರಾಣ ಯಾರಿಗೆ ಬೇಕು? ಪುರ ಅನ್ಯತೆ ಇತಿ ಪುರಾಣ. ಅನ್ಯತೆ ಅಂದ್ರೆ ಹೇಳಲ್ಪಡುವುದು ಅಂತ ಅರ್ಥ. ಅನ್ಯತೆ ಅಂದ್ರೆ ತಿಳಿಯಲ್ಪಡುವುದು ಅಂತ ಅರ್ಥ. ಬ್ರಾಹ್ಮಣ ಅಂತುಂಟಲ್ಲ, ಬ್ರಹ್ಮ ಅಣತಿ ಇತಿ ಬ್ರಹ್ಮಾಣ ಬ್ರಾಹ್ಮಣ. ಅಣತಿ ಅಂದ್ರೆ ತಿಳ್ಕೊಳ್ಳುವುದು ಅಂತ ಅರ್ಥ. ಬ್ರಹ್ಮ ಅಂದ್ರೆ ದೇವರನ್ನು ಅಂತ ಅರ್ಥ. ದೇವರನ್ನು ತಿಳ್ಕೊಂಡವನನ್ನು ಬ್ರಹ್ಮಾಣ ಅಂತ ಕರೆದ್ರು. ಚೆನ್ನಾಗಿ ತಿಳ್ಕೊಂಡ್ರೆ ಬ್ರಾಹ್ಮಣ ಅಂತ ಕರೆದ್ರು ಅಷ್ಟೇ. ಅದರಲ್ಲಿ ಅಣ ಶಬ್ದಕ್ಕೆ ತಿಳ್ಕೊಳ್ಳುವುದು ಅಂತ ಅರ್ಥ ತಾನೆ. ಅದೇ ರೀತಿಯಲ್ಲಿ ಪುರಾಣ ಅಂದ್ರೆ ಪುರ, ಹಿಂದಿನವರಿಂದ ಅನ್ಯತೆ ಹೇಳಲ್ಪಟ್ಟಿದೆ, ಆದ್ದರಿಂದ ಭಗವಂತನಿಗೆ ಪುರಾಣ ಅಂತ ಹೆಸರು. ದೇವರನ್ನು ನಾವು ಈಗಿನವರು ಮಾತ್ರ ಹೇಳುವುದಲ್ಲ, ದೇವರನ್ನು ಹೇಳಲಿಕ್ಕೆ ಶುರು ಮಾಡಿದ ಇತ್ತೀಚಿನವರು ಮಾತ್ರ ಅಲ್ಲ. ಹಿಂದಿನ ನಾವೇನಾದ್ರೂ ಹೇಳುವುದಿದ್ರೆ ಹಿಂದಿನವರು ಹೇಳಿದ್ದನ್ನೇ ಹೇಳುವುದು ವಿನ ದೇವರ ಬಗ್ಗೆ ಹೊಸ್ತು ಏನೂ ಹೇಳಲ್ಲ, ಯಾರೂ ಕೂಡ ಹೊಸ್ತು ಹೇಳಲ್ಲ. ಹಾಗಾದ್ರೆ ದೇವರಿಗೆ ಏನು ಹೆಸರು? ಪುರಾಣ. ಹಿಂದಿನವರು ಅಣತಿ ತಿಳಿಸಿಕೊಟ್ಟಿದ್ದಾರೆ. ಹಿಂದಿನವರು ಯಾವುದನ್ನು ತಿಳಿಸಿಕೊಟ್ಟಿದ್ದಾರೋ ಅದಕ್ಕೆ ಪುರಾಣ ಅಂತ ಹೇಳಿದ್ರು. ಹಿಂದಿನವರು ತಿಳಿಸಿಕೊಟ್ಟದ್ದು ದೇವರನ್ನಲ್ಲದೆ ಮತ್ತೆ ಯಾವುದನ್ನಲ್ಲ. ಅಲ್ಲ, ವಿಜ್ಞಾನದ ಬಗ್ಗೆ ಹಿಂದಿನವರು ವಿಜ್ಞಾನದ ಬಗ್ಗೆನೂ ತಿಳಿಸಿಕೊಟ್ಟಿದ್ರು, ಆದರೆ ವಿಜ್ಞಾನ ಮಾತ್ರ ತಿಳಿಸಿಕೊಟ್ಟಿಲ್ಲ, ದೇವರನ್ನು ತಿಳಿಸಿಕೊಟ್ಟಿದ್ರು. ಈಗಿನವರು ವಿಜ್ಞಾನವನ್ನು ಮಾತ್ರ ತಿಳಿಸಿಕೊಡ್ತಾರೆ, ಅವರಿಗೆ ದೇವರು ಗೊತ್ತೇ ಇಲ್ಲ. ಹಿಂದಿನವರು ಸೈಂಟ್ ಮಾತ್ರ ಅಲ್ಲ, ಸೈಂಟಿಸ್ಟು ಕೂಡ ಆಗಿದ್ರು. ಈಗಿನವರು ಸೈಂಟಿಸ್ಟ್ ಮಾತ್ರ, ಗ್ರಹಚಾರ ಸೈಂಟ್ ಇಲ್ವೇ ಇಲ್ಲ. ಆದ್ರಿಂದ ಅವರು ಏನು ತಯಾರು ಮಾಡಿದ್ರು ಕೂಡ ಇಲ್ಲ, ಅನರ್ಥಕ್ಕೇನೆ ಕಾರಣ ಆಗಿ ಬಿಡುತ್ತೆ. ಆದ್ರಿಂದ ಅವರು ವಿಜ್ಞಾನವನ್ನು ಕೊಟ್ಟರು, ಜೊತೆಯಲ್ಲಿ ಜ್ಞಾನವನ್ನು ಕೊಟ್ಟರು, ಭಗವಂತನ ತಿಳುವಳಿಕೆಯನ್ನು ಕೊಟ್ಟರು, ಋಷಿಮುನಿಗಳು ಕೊಟ್ಟರು. ಆದ್ರಿಂದ ಪುರಾಣ ಅಂದ್ರೆ ಭಗವಂತ. ಇಂತಹ ಭಗವಂತನನ್ನು ಇದು ಹೇಗಿಟ್ಟಿದೆ? ಗುಹೆಯಲ್ಲಿ ಇಟ್ಟಿದೆ. ಗುಹೆಯಲ್ಲಿ ಇಟ್ಟಿದೆ ಅಂದ್ರೆ ಏನರ್ಥ? ರಹಸ್ಯವಾಗಿಟ್ಟಿದೆ. ರಹಸ್ಯವಾಗಿಟ್ಟಿದೆ ಏನರ್ಥ? ಜೋಪಾನವಾಗಿಟ್ಟಿದೆ ಅಂತ ಅರ್ಥ. ಯಾರ ಕೈಗೂ ಸಿಗದಂತೆ ಮಾಡಿದೆ. ಯಾಕೆ? ವಸ್ತುಗಳು ಯಾರ್ಯಾರ ಕೈಗೆ ಸಿಕ್ಕಿದರೆ ಏನೇನೋ ಮಾಡ್ತಾರೆ. ಆ ವಸ್ತುವನ್ನು ತಮಗೆ ತೋಚಿದಂತೆ ಅದನ್ನು ತಿದ್ದುತ್ತಾರೆ, ತೀಡ್ತಾರೆ, ಖುಷಿ ಬಂದಂತೆ ಮಾಡ್ತಾರಲ್ವೋ. ಆದ್ರೆ ನೋಡೋಣ ಭಾಗವತದಲ್ಲಿ ಏನು ಭಗವಂತನ ಚಿತ್ರಣವನ್ನು ಕೊಟ್ಟಿದ್ದಾರೆ ವೇದವ್ಯಾಸದೇವರು. ನೋಡೋಣ, ಅಲುಗಾಡಿಸುವ ಬರಲಿ, ಯಾರಿಗೂ ಕೂಡ ಇಷ್ಟ ತನಕ. ಆದ್ರಿಂದ ಆಚಾರ್ಯ ತ್ರಯರಲ್ಲಿ ಮಧ್ವರು ಒಬ್ಬರೇ ಭಾಗವತದಲ್ಲಿ ಕೈಯಾಡಿಸಿದ್ದು, ಮತ್ತೆ ಯಾರೂ ಭಾಗವತದ ಕೈಯಾಡಿಸಲಿಕ್ಕೆ ಬರಲಿಲ್ಲ. ಯಾಕೆ? ಆ ವ್ಯಕ್ತಿಗಳು ಭಗವಂತನ ಬಗ್ಗೆ ಚಿತ್ರೀಕರಿಸಿದ್ದು ಒಂದು, ಭಾಗವತ ಕೊಟ್ಟದ್ದು ಮತ್ತೊಂದು. ಆದ್ರಿಂದ ಅವರಿಗೆ ಏನ್ ಮಾಡಬೇಕು ಅಂತ ತೋಚಿಲ್ಲ, ಭಾಗವತದ ತಂಟೆಗೇನೆ ಬರಲಿಲ್ಲ. ಮಧ್ವರು ದೇವರ ಬಗ್ಗೆ ಏನು ಚಿತ್ರಿಸಿಕೊಂಡಿದ್ರು ಅದೇ ಚಿತ್ರಣ ಭಾಗವತದಲ್ಲಿ ಇತ್ತು. ಆದ್ರಿಂದ ಆಚಾರ್ಯ ಮಧ್ವರು ಭಾಗವತಕ್ಕೆ ಚೆನ್ನಾಗಿ ಅರ್ಥ ಬರೆದ್ರು, ಭಾಗವತವನ್ನು ಬೆಳಕಿಗೆ ತಂದ್ರು, ಅದರ ನಿಜವಾದ ಅರ್ಥವನ್ನು ಬೆಳಕಿಗೆ ತಂದ್ರು, ಭಗವಂತನ ಬಗ್ಗೆ ಒಳ್ಳೆಯ ಚಿತ್ರಣ ಕೊಟ್ಟರು. ಆದ್ರಿಂದ ನಿಮಗೆ ವೇದ, ಅದು ಭಗವಂತನ ಬಗ್ಗೆ ಒಬ್ಬೊಬ್ಬನ ಕೈಗೆ ವೇದ ಸಿಕ್ಕಿ ಒಂದೊಂದು ರೀತಿ ಆಯಿತು. ಭಗವದ್ಗೀತೆ ಒಬ್ಬೊಬ್ಬರ ಕೈಗೆ ಸಿಕ್ಕಿ 10 ರೀತಿಯಲ್ಲಿ ಮುಖ ತೆರೆದುಕೊಂಡಿತು. ಉಪನಿಷತ್ತುಗಳು ಇನ್ನೊಬ್ಬರ ಕೈಗೆ ಮತ್ತೊಬ್ಬರ ಕೈಗೆ ಯಾರ್ಯಾರ ಕೈಗೆ ಸಿಕ್ಕಿ ಏನೇನೋ ಆಯಿತು. ಬ್ರಹ್ಮಸೂತ್ರಗಳು ಯಾರ್ಯಾರೋ ಏನೇನೋ ಅರ್ಥ ಬರೆದ್ರು. ನಮ್ಮಲ್ಲಿ ಪ್ರಸ್ಥಾನತ್ರಯ ಅಂತ ಗೊತ್ತಲ್ವಾ ನಿಮಗೆ? ಏನು ಪ್ರಸ್ಥಾನತ್ರಯ ಅಂದ್ರೆ? 3 ಗ್ರಂಥಗಳನ್ನು ಪ್ರಸ್ಥಾನ ಅಂದ್ರೆ ದಾರಿ. ಆ 3 ದಾರಿಗಳು ಹೊರಡಿಸಿದ್ರು, ಮತ್ತೆ ಅದು ಸೇರೋದು ಒಂದೇ ಕಡೆಗೆ, ಅಲ್ಲಿಂದ ಮತ್ತೆ ಮುಂದೆ ಹೋಗು ಅಂತಂದ್ರು. ಯಾವುದದು? ಒಂದು ಉಪನಿಷತ್ತುಗಳು, ಮತ್ತೊಂದು ಯಾವುದು ಬ್ರಹ್ಮಸೂತ್ರಗಳು, ಇನ್ನೊಂದು ಯಾವುದು ಭಗವದ್ಗೀತೆ. ಇದನ್ನು ಪ್ರಸ್ಥಾನತ್ರಯ ಅಂತ ಕರೆದ್ರು. ಪ್ರಸ್ಥಾನತ್ರಯಕ್ಕೆ ಆಚಾರ್ಯ ತ್ರಯರು ಅರ್ಥ ಬರೆದ್ರು. ಆದರೆ ಭಾಗವತ ಗ್ರಂಥಕ್ಕೆ ಆಚಾರ್ಯ ತ್ರಯರು ಅರ್ಥ ಬರೀಲಿಲ್ಲ, ಬರೆದವರು ಒಬ್ಬರೇ ಅರ್ಥ ಬರೆದು ಭಗವಂತನ ಚಿತ್ರಣ ಆಚೆ ಈಚೆ ಕದಲದಂತೆ ಮಾಡಿದ್ರು. ಗುಹ್ಯಂ, ಗುಹೆಯಲ್ಲಿರತಕ್ಕಂಥ ವಸ್ತು ಹೇಗೆ ಆಚೆ ಈಚೆ ಕದಲದೆ ಜೋಪಾನವಾಗಿ ಇರುತ್ತೋ
ಅಲ್ವೋ? ನಾವೇ ಆಲೋಚನೆ ಮಾಡೋಣ. ಒಂದು ವಸ್ತು ಗುಹೆಯಲ್ಲಿ ಉಂಟು ಅಂತ ಮಾಡೋಣ, ಚೆನ್ನಾಗಿರುತ್ತಲ್ಲ, ಜೋಪಾನವಾಗಿರುತ್ತಲ್ಲ, ಅದನ್ನು ಯಾರು ಏನು ಮಾಡ್ಲಿಕ್ಕೂ ಆಗುವುದಿಲ್ಲಲ್ಲ. ಅದೇ ರೀತಿಯಲ್ಲಿ ಹಿಂದಿನ ಋಷಿಗಳು ಭಗವಂತನ ಬಗ್ಗೆ ಏನು ಚಿತ್ರಣ ಕೊಟ್ಟಿದ್ದಾರೋ ಅದೇ ಚಿತ್ರಣವನ್ನು ಭಾಗವತ ಅದೇ ರೀತಿ ಸಮಾಜದ ಮುಂದೆ ತೆರೆದಿಟ್ಟಿದೆ. ಅದಕ್ಕೆ ವ್ಯತ್ಯಾಸ ಸ್ವಲ್ಪನೂ ಕೊಟ್ಟು ಬಂದ ಕ್ರಮದ